ಎಲ್ಲರಿಗೂ ನಮಸ್ಕಾರ. JK ಅವರ ಪುಸ್ತಕ ಶಿಕ್ಷಣ ಮತ್ತು ಜೀವನ ಪುಸ್ತಕದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಪೋಷಕರು ಮತ್ತು ಶಿಕ್ಷಕರು ಅನ್ನೋ ಒಂದು ಅಧ್ಯಯನ ಅಭ್ಯಾಸ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಒಂದು ಅಧ್ಯಾಯದ ಕೊನೆಯ ಹಂತದಲ್ಲಿದ್ದೀವಿ. ಶಿಕ್ಷಕರ ಬಗ್ಗೆ ಸರಿಯಾದ ಶಿಕ್ಷಕರು ಹೇಗಿರಬೇಕು ಅಂತ, ಸರಿಯಾದ ಶಿಕ್ಷಣದ ಬಗ್ಗೆ ನಾವು ಓದ್ತಾ ಬರ್ತಾಯಿದ್ವಿ ಹಿಂದಿನ ಅಧ್ಯಾಯಗಳಲ್ಲಿ. ಸರಿಯಾದ ಶಿಕ್ಷಣ ಅಂದರೆ ಹೇಗಿರಬೇಕು ಅಂತ. ಈಗ ಪೋಷಕರು ಮತ್ತು ಶಿಕ್ಷಕರ ಬಗ್ಗೆ ಹೇಳ್ತಾ ಸರಿಯಾದ ಶಿಕ್ಷಕರು ಹೇಗಿರಬೇಕು ಅನ್ನೋ ಒಂದು ವಿಚಾರನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಮುಂದುವರ್ಸೋಣ ಅದನ್ನು. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನೋಡೋಣ. ಸರಿಯಾದ ಶಿಕ್ಷಕರಾಗಬೇಕೆಂಬ ನಮ್ಮ ಅಪೇಕ್ಷೆಯು ಪ್ರಾಮಾಣಿಕವಾದರೆ, ಮೊದಲನೇದಾಗಿ ಸರಿಯಾದ ಶಿಕ್ಷಣ ಆಗಬೇಕು ಅನ್ನೋದು ಎಷ್ಟು ಪ್ರಾಮಾಣಿಕತೆ ಇರಬೇಕು ನಮ್ಮಲ್ಲಿ ಅನ್ನೋದರಿಂದ ಶುರುವಾಗುತ್ತೆ ಅಂತ. ಅದಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಸುಮ್ಮನೆ ಏನೋ ಒಂದು ಹೊಟ್ಟೆ ತುಂಬ ಕೆಲಸಕ್ಕೋಸ್ಕರ ನಾವು ಮಾಡ್ತೀವಿ, ಜೀವನೋಪಾಯಕ್ಕೋಸ್ಕರ ಮಾಡ್ತೀವಿ ಅನ್ನೋದಲ್ಲ. ಅದು ನಿಜವಾಗ್ಲೂ ನಮ್ಮಲ್ಲಿ ಯಾವ ಥರದ ಅಪೇಕ್ಷೆ ಇರಬೇಕು. ಆ ಒಂದು ಸರಿಯಾದ ಶಿಕ್ಷಕನಾಗಬೇಕು ಅಂತಂದರೆ, ನಮ್ಮ ಅಪೇಕ್ಷೆಯು ಪ್ರಾಮಾಣಿಕವಾದರೆ ಯಾವುದೋ ಒಂದು ಗೊತ್ತಾದ ಶಿಕ್ಷಣ ಪದ್ಧತಿಯ ಬಗ್ಗೆ ಮಾತ್ರವಲ್ಲ, ಎಲ್ಲ ಬಗೆಯ ವ್ಯವಸ್ಥೆಗಳನ್ನು ಕುರಿತಂತೆ ನಮಗೆ ಭ್ರಮ ನಿರಸನವಾಗಿರುತ್ತದೆ. ಅಂದರೆ ಸರಿಯಾದ ಶಿಕ್ಷಕನಾದವನಿಗೆ ಯಾವುದೇ ಒಂದು ಪದ್ಧತಿ ಅನ್ನೋದಿಲ್ಲ. ಅಂದರೆ ಅವನಲ್ಲಿ ಅಷ್ಟು ಸೃಜನಶೀಲತೆ ಇರಬೇಕು ಅನ್ನುವಂಥದ್ದು. ಅಲ್ಲಿ ವಿದ್ಯಾರ್ಥಿಗಳಿಗೆ, ಅಲ್ಲಿ ಪರಿಸರಕ್ಕೆ ತಕ್ಕನಾಗಿ ಅವನು ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಅವನು ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಯಾವುದೇ ಒಂದು ರೆಡಿ ಫಾರ್ಮ್ಯಾಟ್ಸ್ ಅಂತ ಅನ್ನೋದೇನೂ ಇಲ್ಲ. ನೀನು ಹೀಗೆ ಮಾಡಬೇಕು, ಸರಿಯಾದ ಶಿಕ್ಷಕ ಆದರೆ ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ ಅದರಲ್ಲಿ. ನೋಡಿ, ಎಲ್ಲ ಬಗೆಯ ವ್ಯವಸ್ಥೆಗಳನ್ನು ಕುರಿತಂತೆ ನಮಗೆ ಭ್ರಮ ನಿರಸನವಾಗಿರುತ್ತದೆ. ಏಕೆಂದರೆ ಯಾವ ಶಿಕ್ಷಣ ಪದ್ಧತಿಯು ವ್ಯಕ್ತಿಗೆ ಬಿಡುಗಡೆಯನ್ನು ನೀಡಲಾರದೆಂಬ ಸಂಗತಿಯು ನಮಗೆ ಮನದಟ್ಟಾಗಿರುತ್ತದೆ. ವ್ಯವಸ್ಥೆ, ವಿಧಾನಗಳು ಅವನನ್ನು ಈ ಮೌಲ್ಯ ಸಂಹಿತೆಗೆ ಅಥವಾ ಆ ಮೌಲ್ಯ ಸಂಹಿತೆಗೆ ಬದ್ಧನಾಗಿಸಬಹುದು, ಆದರೆ ಅವು ಅವನನ್ನು ಸ್ವತಂತ್ರಗೊಳಿಸಲಾರವು. ಅಂದರೆ ಒಂದು ಸ್ವತಂತ್ರವಾದ ಒಂದು ಪದ್ಧತಿಗೆ ಅವನು ಪ್ರಯೋಗ ಮಾಡಬೇಕದನ್ನು ಅಂತ. ವ್ಯಕ್ತಿಯು ಸ್ವತಃ ತಾನೇ ರೂಪಿಸಿಕೊಂಡಿರುವ ವ್ಯವಸ್ಥೆಯ ಚೌಕಟ್ಟಿನೊಳಗೆ ಸರಿಯಾಗದಂತೆ, ಅಂದರೆ ಇಲ್ಲಿ ಯಾವುದೇ ಒಂದು ಚೌಕಟ್ಟಿಲ್ಲ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಅದು ಯಾವುದೇ ಒಂದು ಚೌಕಟ್ಟಿಗೆ ಸರಿಯಾಗದೆ ಸರಿಯಾದ ಶಿಕ್ಷಕನಾಗಬೇಕಾದವನು ಚೌಕಟ್ಟಿನಿಂದ ಹೊರಬಂದು ಮಾಡಬೇಕಾಗತ್ತೆ ಕೆಲಸ ಅಂತ. ಚೌಕಟ್ಟಿನೊಳಗೆ ಸರಿಯಾಗದಂತೆ ಕೂಡ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಮನಸ್ಸು ಯಾವಾಗಲೂ ಅಂಥ ವ್ಯವಸ್ಥೆಯನ್ನು ಕಟ್ಟುತ್ತಿರುತ್ತದೆ. ಅಂದರೆ ಏನೋ ಒಂದು ಕೆಲಸದಲ್ಲಿ ಸಕ್ಸಸ್ ಬಂದರೆ ಇನ್ಮೇಲೆ ಎಲ್ಲ ಇದೇ ಥರ ಮಾಡಬೇಕು ಅನ್ನೋ ಅದೇ ಫಾರ್ಮ್ಯಾಟು ಮನಸ್ಸಲ್ಲಿ ಅವರಿಗೆ ಅಭ್ಯಾಸ ಆಗ್ತಾ ಇರುತ್ತೆ. ಅದು ಹಂಗಿರೋದಿಲ್ಲ ಅಂತ. ಸರಿಯಾದ ಶಿಕ್ಷಕನಾದವನಿಗೆ ಆ ಥರ ಯಾವುದೇ ಒಂದು ರೆಡಿ ಫಾರ್ಮ್ಯಾಟ್ಸ್ ಇರೋದಿಲ್ಲ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದಿರಲ್ಲ. ಅದಕ್ಕೋಸ್ಕರ ಅವನು ಯಾವುದೇ ಒಂದು ಚೌಕಟ್ಟಿನೊಳಗೆ ಬಂದಿ ಆಗಬಾರ್ದು ಅಂತ. ಯಾವಾಗಲೂ ಅಂಥ ವ್ಯವಸ್ಥೆಯನ್ನು ಕಟ್ಟುತ್ತಿರುತ್ತದೆ. ನಡತೆ ಮತ್ತು ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಖಚಿತವಾದ ವಿನ್ಯಾಸವನ್ನು ಹೊಂದಿರುವುದು ಸುರಕ್ಷಿತ. ನಡತೆ ಮತ್ತು ಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಖಚಿತವಾದ ವಿನ್ಯಾಸವನ್ನು ಹೊಂದಿರುವುದು ಸುರಕ್ಷಿತ, ಅಂತೆಯೇ ಅನುಕೂಲಕರ. ಆದ್ದರಿಂದಲೇ ಮನಸ್ಸು ತಾನೇ ರೂಪಿಸಿದ ಆಕೃತಿಗಳ ಚೌಕಟ್ಟಿನೊಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತದೆ. ನಾವು ಯಾವಾಗ ಒಂದು ಚೌಕಟ್ಟಿನೊಳಗೆ ಅಂತ ಕೂತ್ಕೋತೀವೋ ಆವಾಗ ಮನಸ್ಸು ಕೆಲಸ ಮಾಡಲ್ಲ. ಮನಸ್ಸು ವಿಶ್ರಾಂತಿನಲ್ಲಿ ಇದ್ಬಿಡುತ್ತೆ. ಅಲ್ಲಿ ಸೃಜನಶೀಲತೆ ಅನ್ನೋದು ಕೆಲಸ ಮಾಡಲ್ಲ ಆವಾಗ. ಅದಕ್ಕೋಸ್ಕರ ಚೌಕಟ್ಟಿನೊಳಗೆ ಇರಬೇಡಿ ಅಂತ ಹೇಳ್ತಿರೋದು. ಸದಾ ಎಚ್ಚರಿಕೆಯಿಂದ ಸರಿ ತಪ್ಪುಗಳ ಬಗ್ಗೆ ಕ್ಷಣದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ತಲೆನೋವಿನ ಪರಿಶ್ರಮ ಬಯಸುವ ಕೆಲಸ. ಒಂದು ವಿಧಾನವನ್ನು ಕಂಡುಕೊಂಡು ಕುರುಡಾಗಿ ಅದನ್ನು ಅನುಸರಿಸುವುದು ಸ್ವಂತ ಆಲೋಚನೆಯನ್ನೇ ಬಯಸದ ಮಗ್ಗಿ ಕೆಲಸ. ಅಂದರೆ ಇಲ್ಲಿ ನೋಡಿ, ಸದಾ ಎಚ್ಚರದಿಂದ ಸರಿತಪ್ಪುಗಳ ಬಗ್ಗೆ ಕ್ಷಣ ತೀರ್ಮಾನವನ್ನು ತೆಗೆದುಕೊಳ್ತಿರ್ಬೇಕು. ಎವ್ರಿ ಸೆಕೆಂಡು ಸರಿ ತಪ್ಪುಗಳನ್ನು ತೀರ್ಮಾನ ಮಾಡ್ತಾ ಇರಬೇಕಂದ್ರೆ ಯಾವುದೇ ಸಿದ್ಧ ಫಾರ್ಮ್ಯಾಟ್ಗಳು ಇಲ್ಲದೇ ಇರೋದ್ರಿಂದ ಮನಸ್ಸಿಗೆ ವಿಶ್ರಾಂತಿ ಕೊಡದೆ ನಿರಂತರವಾಗಿ ನಾವು ಎಚ್ಚರದಿಂದ ಇರಬೇಕಾಗತ್ತೆ. ಅದು ಮುಖ್ಯವಾಗಿರಬೇಕದು. ನೋಡಿ, ಒಂದು ವಿಧಾನವನ್ನು ಕಂಡುಕೊಂಡು ಕುರುಡಾಗಿ ಅದನ್ನೇ ಅನುಸರಿಸುವುದು ಸ್ವಂತ ಆಲೋಚನೆಯನ್ನೇ ಬದಲಿಸುವ ಮಗ್ಗಿ ಕೆಲಸ. ಅಲ್ಲಿ ಸ್ವಂತ ಆಲೋಚನೆ ಅನ್ನೋದೇ ಬರೋದಿಲ್ಲ. ಅವಾಗ ಮಗ್ಗಿ ಆಗಿಬಿಡುತ್ತೆ. ಯಾವುದೋ ನನ್ನ ಮಾದರಿ ಕಂಡುಕೊಂಡು ಅದೇ ಥರ ಮಾಡಬೇಕು ಅನ್ನೋದೊಂದು ಬಂದುಬಿಟ್ರೆ, ಅದು ಇಲ್ಲದೇ ಇರೋ ರೀತಿಯಲ್ಲಿ ಇಲ್ಲಿ ತೀರ್ಮಾನಗಳನ್ನು ತಗೋತಾ ಇರಬೇಕಾಗತ್ತೆ ಕ್ಷಣಕ್ಕೂ. ಪುನರಾವರ್ತನೆ ಮತ್ತು ರೂಢಿಗತ ವರ್ತನೆಗಳು
ಮನಸ್ಸನ್ನು ಆಲಸವಾಗಿ ಜಡವಾಗಿ ಪರಿವರ್ತಿಸುತ್ತದೆ. ನಾವು ಯಾವುದನ್ನೇ ಆಗಲಿ ಅದೇ ಕಾರ್ಯಗಳನ್ನು ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದರೆ ಅದು ನಮ್ಮ ಮನಸ್ಸಿಗೆ ಜಡವನ್ನು ಉಂಟು ಮಾಡುತ್ತದೆ. ಅದನ್ನು ಹೊಡೆದೆಬ್ಬಿಸಲು ಆಘಾತವೇ ಆಗಬೇಕು. ಆಗ ನಾವು ಅದನ್ನು ಸಮಸ್ಯಾತ್ಮಕವೆಂದು ಕರೆಯುತ್ತೇವೆ. ಅದು ಮತ್ತೆ ಅದರಿಂದ ಹೊರಬರೋದು ತುಂಬ ಕಷ್ಟ ಆಗುತ್ತೆ ಅಂತ ಆ ಒಂದು ಅಭ್ಯಾಸ ರೂಢಿಯಾಗಿಬಿಟ್ಟಿರೋದು. ನಮ್ಮದೇ ಆದ ಸವಕಲು ವಿವರಣೆಗಳು, ಸಮರ್ಥನೆಗಳು ಮತ್ತು ನಿಂದನೆಗಳ ಮೂಲಕ ಈ ಸಮಸ್ಯೆಯನ್ನು ಬಿಡಿಸಲು ಪ್ರಯತ್ನಿಸುತ್ತೇವೆ. ಆದರೆ ಅವೆಲ್ಲವೂ ನಮ್ಮ ಮನಸ್ಸನ್ನು ಮತ್ತೆ ನಿದ್ದೆಗೆ ತಳ್ಳುತ್ತವೆ. ಅದು ಪ್ರಯೋಜನ ಆಗೋದಿಲ್ಲ. ಅದು ಆ ಥರ ಪ್ರಯತ್ನ ಮಾಡುವಂಥದ್ದು ಅಂದರೆ ಆ ಮನಸ್ಸು ಅಲ್ಲಿಗೆ ಹೋಗದೇರಾಗೇ ಬಿಡಬೇಕು. ಅದು ಹೋಗ್ಬಿಟ್ರೆ ಮತ್ತೆ ನಮ್ಮದು ಸೃಜನಶೀಲತೆ ಅನ್ನೋದು ಎಚ್ಚರಗೊಳ್ಳೋದು ತುಂಬಾ ಸಮಯ ತಗೊಳ್ಳುತ್ತೆ. ಮನಸ್ಸು ಮತ್ತೆ ಮತ್ತೆ ಇಂಥ ಜಡತೆಯಲ್ಲಿ ಸಿಕ್ಕಿಕೊಳ್ಳುತ್ತದೆ. ಸರಿಯಾದ ಶಿಕ್ಷಕನು ತನ್ನ ಸ್ವಂತ ಜೀವನದಲ್ಲಿ ಅದಕ್ಕೆ ವಿದಾಯ ಹೇಳುತ್ತಾನೆ. ಅಷ್ಟೇ ಅಲ್ಲ, ತನ್ನ ವಿದ್ಯಾರ್ಥಿಗಳು ಈ ವಾಸ್ತವವನ್ನು ಅರಿಯಲು ನೆರವಾಗುತ್ತಾನೆ. ಸರಿಯಾದ ಶಿಕ್ಷಕನಾದವನು ಇದರಿಂದ ಯಾವಾಗಲೂ ಹೊರಗಿರ್ತಾನೆ, ಈ ಒಂದು ಜಡ ಮನಸ್ಸಿನಿಂದ ಅನ್ನುವಂಥದ್ದು. ಕೆಲವರು ಕೇಳಬಹುದು, ಸರಿಯಾದ ಶಿಕ್ಷಕನಾಗುವುದು ಹೇಗೆ? ಆದರೆ ನೋಡಿ, ಹೇಗೆ ಎನ್ನುವ ಮಾತು ಹೇಗೆ ಎಂದು ಕೇಳುವ ಮನಸ್ಸು ಮುಕ್ತ ಮನವಲ್ಲ. ಅದು ಭಯಗ್ರಸ್ತವಾದ, ಅಂದರೆ ಆ ಪ್ರಶ್ನೆ ಅಲ್ಲಿಗೆ ಬಂದುಬಿಟ್ರೆ ಅವನಲ್ಲೊಂದು ಭಯ ಇದೆ. ನಾನು ಒಂದು ಸರಿಯಾದ ಶಿಕ್ಷಕನಾಗೋದಕ್ಕೆ ಏನೋ ಒಂದು ರೀತಿಯಲ್ಲಿ ನಾನು ವರ್ತಿಸಬೇಕು, ಅದಕ್ಕೆ ಏನೋ ಒಂದು ಮಾದರಿಯನ್ನು ಸೃಷ್ಟಿಸ್ಕೋಬೇಕು ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆ ಪ್ರಶ್ನೆನೇ ಅಸಂಗತ ಅಂತ ಇಲ್ಲಿ ಹೇಳ್ತಿರೋದು. ಸರಿಯಾದ ಶಿಕ್ಷಕನಾದವನು ಸರಿಯಾದ ಶಿಕ್ಷಕನಾಗೋದು ಹೇಗೆ ಅಂತ ಅವನು ಕೇಳ್ಕೊಳ್ಳೋವಂಥ ಪ್ರಶ್ನೆನೇ ಅಸಂಗತ ಆಗ್ಬಿಡುತ್ತೆ ಇಲ್ಲಿ. ನೋಡಿ, ಹೇಗೆ ಎಂದು ಕೇಳುವ ಮನಸ್ಸು ಮುಕ್ತ ಮನವಲ್ಲ. ಅದು ಭಯಗ್ರಸ್ತವಾದ, ರೆಡಿಮೇಡ್ ಉತ್ತರವನ್ನು ಬಯಸುತ್ತಿರುವ, ಫಲಿತಾಂಶಕ್ಕಾಗಿ ಹಾತೊರೆಯಲು ಪುಕ್ಕಲು ಮನಸ್ಸು, ಯಾವುದೋ ಒಂದು ಪೂರ್ವನಿಶ್ಚಿತ ಗುರಿಯನ್ನು ತಲುಪಬೇಕು ಎನ್ನುವ ನಿರೀಕ್ಷೆ ಮತ್ತು ಆ ದಿಕ್ಕಿನಲ್ಲಿ ಮಾಡುವ ಪ್ರಯತ್ನಗಳೇ ಮನಸ್ಸನ್ನು ಸಂಪ್ರದಾಯ ಶರಣವಾಗಿಸುತ್ತದೆ. ಆದರೆ ಸ್ವತಂತ್ರವಾದ ಮನಸ್ಸು ಸದಾ ಎಚ್ಚರಿಕೆಯಿಂದ ಎಲ್ಲವನ್ನೂ ಗಮನಿಸುತ್ತಿರುತ್ತದೆ, ಹೊಸದಾಗಿ ಕಲಿಯುತ್ತಲೇ ಇರುತ್ತದೆ. ಅದು ತಾನೇ ಕಟ್ಟಿಕೊಂಡ ಆಚರಣೆಗಳನ್ನು ಒಡೆಯಬಲ್ಲದು. ನಮ್ಮ ಏನು ಒಂದು ಚೌಕಟ್ಟುಗಳಿರುತ್ತೋ ನಮ್ಮೊಳಗೆ ಅದನ್ನೇ ಮೀರಿ ಹೋಗ್ತಾ ಇರೋದು ಅದು ಸ್ವತಂತ್ರವಾದ ಮನಸ್ಸು. ಆ ರೀತಿಯಲ್ಲೇ ವರ್ತಿಸ್ತಾ ಇರಬೇಕಾಗತ್ತೆ. ಯಾವುದೇ ಒಂದು ಚೌಕಟ್ಟಿನಲ್ಲಿ ಇಲ್ಲದ ಹಾಗೆ ವರ್ತಿಸ್ಬೇಕಾಗತ್ತೆ. ಯಾವುದೇ ಒಂದು ಮಾದರಿ ಬೇಕಿಲ್ಲ ಇದಕ್ಕೆ. ಸರಿಯಾದ ಶಿಕ್ಷಕನಾದವನಿಗೆ ಏನು ಮಾದರಿ ಅಂತ ಏನು ಬೇಕಿಲ್ಲ. ಅಲ್ಲಿ ಏನು ಎದುರುಗಡೆ ಏನು ಕಾಣ್ತೀಯೋ ಆ ಸಮಸ್ಯೆಗೆ ತಕ್ಕಂತೆ ವರ್ತಿಸ್ಬೇಕು, ಅದು ತಕ್ಕಂತೆ ಸರಿ ತಪ್ಪುಗಳು ನಿರ್ಣಯ ಮಾಡಬೇಕು, ಅದರಂತೆ ಅವನು ತೀರ್ಮಾನಗಳು ತಗೋತಾ ಹೋಗ್ತಾ ಇರಬೇಕು. ಅದಕ್ಕೆ ಮೊದಲನೇ ಫಸ್ಟ್ ಹೇಳ್ತಾನೆ ನೋಡಿ, ಇಲ್ಲೇನೋ ಅವನಲ್ಲಿರೋ ಅಪೇಕ್ಷೆ ಅದಿರಬೇಕದು. ಅಪೇಕ್ಷೆ ಪ್ರಾಮಾಣಿಕವಾಗಿದ್ದರೆ ಮಾತ್ರ ಇದೆಲ್ಲ ನಡೆಯುತ್ತೆ ಅಂತ. ಸುಮ್ಮನೆ ನಾನು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಬೇಕು, ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ. ಅವನಲ್ಲಿ ಅಪೇಕ್ಷೆ ಇರಬೇಕು, ಅದು ಪ್ರಾಮಾಣಿಕವಾಗಿರಬೇಕು. ಆವಾಗ ಮಾತ್ರ ಅವನು ಆ ದಾರಿನಲ್ಲಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಾತಂತ್ರ್ಯವೆನ್ನುವುದು ಕೊನೆಯಲ್ಲಿ ತಲುಪುವ ಗುರಿಯಿಲ್ಲ, ಅದು ಮೊದಲ ಕ್ಷಣದಿಂದಲೂ ಇರಬೇಕಾದ ಮನಸ್ಥಿತಿ. ಅಂದರೆ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡೋದಲ್ಲ, ಅದು ನಿರಂತರವಾಗಿರಬೇಕು ಅನ್ನೋದು. ಸ್ವಾತಂತ್ರ್ಯ ಅಂತ ಅನ್ನೋದು ಎಲ್ಲೋ ಒಂದು ಕೊನೆಯಲ್ಲಿ ಅದನ್ನು ರೀಚ್ ಆಗಬೇಕು ಅನ್ನೋದಲ್ಲ, ಅದು ಮೊದಲ ಕ್ಷಣದಲ್ಲೂ ನಿರಂತರವಾಗಿ ಇರಬೇಕಾದಂಥ ಮನಸ್ಥಿತಿ. ಹೇಗೆ ಎಂದು ಕೇಳಿದ ಮರುಕ್ಷಣವೇ ಅವನ ಎದುರಿಗೆ ಕಷ್ಟಗಳ ಪರ್ವತವೇ ನಿಂತು ಬಿಡುತ್ತದೆ. ಆ ಪ್ರಶ್ನೆ ಕೇಳಿಕೊಂಡ್ರೆ ಅದು ದೊಡ್ಡದಾಗೆ ಕಾಣುತ್ತದು. ಆ ಕ್ಷಣದಲ್ಲಿ ಅವನಿಗೆ ತನ್ನ ಸಂಪೂರ್ಣ ಜೀವನವನ್ನು ಶಿಕ್ಷಣಕ್ಕಾಗಿ ಮೀಸಲಿಡಲು ಕಾತರನಾಗಿರುವ ವ್ಯಕ್ತಿಯು ಇಂಥ ಪ್ರಶ್ನೆಯನ್ನು ಕೇಳುವುದೇ ಇಲ್ಲ. ಅಂದರೆ ಶಿಕ್ಷಕನಾದವನು ಯಾವ ರೀತಿ ಇರಬೇಕು ಅಂತ ಅನ್ನೋದು, ತನ್ನ ಸಂಪೂರ್ಣ ಜೀವನವನ್ನು ಶಿಕ್ಷಣಕ್ಕಾಗಿ ಮೀಸಲಿಡುವಂಥ ಒಬ್ಬ ವ್ಯಕ್ತಿ ಆಗಿರಬೇಕು ಶಿಕ್ಷಣವನ್ನು. ಅವನಲ್ಲಿ ಈ ಪ್ರಶ್ನೆನೇ ಬರಲ್ಲ, ಏಕೆ ಹೇಗೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ. ಏಕೆಂದರೆ ತನ್ನನ್ನು ಸರಿಯಾದ ಶಿಕ್ಷಕನಾಗಿ ಮಾಡಿಬಿಡುವ ಪೂರ್ವ ನಿಶ್ಚಿತ ಮಾರ್ಗವೊಂದು ಇಲ್ಲವೆಂದು ಅವನಿಗೆ ಚೆನ್ನಾಗಿ ಗೊತ್ತು. ಅವನಿಗದು ಗೊತ್ತಿರುತ್ತೆ. ನಿರಂತರವಾಗಿ ಅವರಲ್ಲಿ ಒಂದು ನಡೀತಾನೆ ಇರುತ್ತೆ. ನಿಜವಾದ ಜೀವಂತವಾದ ಆಸಕ್ತಿ ಇರುವ ವ್ಯಕ್ತಿಯು ಅಪೇಕ್ಷಿತ ಫಲಿತಾಂಶವನ್ನು ಗ್ಯಾರಂಟಿಯಾಗಿ ನೀಡಿಬಿಡುವ ವಿಧಾನಕ್ಕಾಗಿ ಅರ್ಜಿ ಹಾಕುವುದಿಲ್ಲ. ಯಾವುದಾದರೂ ವ್ಯವಸ್ಥೆಯು ನಮ್ಮನ್ನು ಬುದ್ಧಿವಂತರಾಗಿ ಮಾಡಬಲ್ಲದೇನೋ ಆ ವ್ಯವಸ್ಥೆಯ ಜಟಿಲ ಕ್ರಿಯೆಗಳ ಮೂಲಕ ಹಾದು ಹೋಗಬಹುದು, ಪದಕಗಳನ್ನು ಪಡೆಯಬಹುದು. ಆದರೆ ಅಷ್ಟು ಮಾತ್ರಕ್ಕೆ ನಿಜವಾದ ಶಿಕ್ಷಕರಾಗಿ ಬಿಟ್ಟವೇನೋ. ಅಂದರೆ ಯಾವುದೇ ಒಂದು ಪದಕಗಳು ಯಾವುದನ್ನು ನಮ್ಮನ್ನ ನಿಜವಾದಂತಹ ಶಿಕ್ಷಕನಾಗಿ ಆಗೋ ದಾರಿನಲ್ಲಿ ಕರ್ಕೊಂಡು ಹೋಗೋದಿಲ್ಲ ಅನ್ನುವಂಥದ್ದು ಮುಖ್ಯವಾಗಿ. ಖಂಡಿತವಾಗಿಯೂ ಅಲ್ಲ. ಶಿಕ್ಷಣವಾಗಿ ಬಿಟ್ಟವೇನೋ? ಖಂಡಿತವಾಗಿಯೂ ಇಲ್ಲ. ನಾವು ಕೇವಲ ಆ ವ್ಯವಸ್ಥೆಯ ವ್ಯಕ್ತಿ ರೂಪಗಳು.
ಅಷ್ಟೇ ಪ್ರತಿಫಲಗಳಾಗಿ ಅರಸುವುದು. ಅತ್ಯುತ್ತಮ ಶಿಕ್ಷಕನೆಂದು ಕರೆಸಿಕೊಳ್ಳುವ ಅಪೇಕ್ಷೆ, ಇದೆಲ್ಲವೂ ಪ್ರಶಂಸೆ ಮರ್ಯಾದೆಗಳನ್ನು ಬಯಸುವ ಹುನ್ನಾರಗಳೇ ನಿಜ. ಅಂದರೆ ಇದು ಯಾವುದನ್ನು ಅವನಲ್ಲಿ ಇರಬಾರ್ದು. ಕೆಲವು ಬಾರಿ ಮೆಚ್ಚುಗೆ ಪ್ರೋತ್ಸಾಹಗಳು ಅಪ್ಯಾಯಮಾನವಾಗಿರುತ್ತದೆ, ಅವು ಬೇಕೆನಿಸುತ್ತದೆ. ಆದರೆ ತನ್ನ ಕೆಲಸದಲ್ಲಿ ಸತತವಾದ ಆಸಕ್ತಿ ವಹಿಸಲು ಅಂಥ ಹೊಗಳಿಕೆಯನ್ನೇ ಅವಲಂಬಿಸಿದರೆ ಆಗ ಅದು ಅಪಾಯಕರ. ಚೆನ್ನಾಗೇನೇ ಇರುತ್ತೆ, ಆದರೆ ಅದು ಯಾವಾಗಲೂ ಬೇಕು ಅಂತ ಅನ್ನಿಸ್ದಾಗ ಅದು ಅಪಾಯ ಆಗಿಬಿಡ್ತದೆ. ಅದಕ್ಕೋಸ್ಕರ ಅದರಿಂದ ಹೊರತಾಗಿರಬೇಕಾಗತ್ತೆ. ಹೊಗಳಿಕೆಯು ಬಹುಬೇಗ ಬೇಸರ ತರಿಸುವ, ದಣಿವು ತರುವ ಮಾದಕ ವಸ್ತು. ಹಾಗೆ ಮೆಚ್ಚುಗೆ ಪ್ರೋತ್ಸಾಹಗಳಿಗಾಗಿ ಕಾದು ಕುಳಿತಿರುವುದು ಅಪ್ರಬುದ್ಧತೆಯ ಲಕ್ಷಣ. ಅದಕ್ಕೋಸ್ಕರ ಕಾದು ಕೂತ್ಕೊಳ್ಳುವಂಥದ್ದು ನಿಜವಾದ ಶಿಕ್ಷಣನ ಒಂದು ಲಕ್ಷಣ ಅಲ್ಲ ಅಂತ, ಶಿಕ್ಷಕನ ಲಕ್ಷಣ ಅಲ್ಲ ಅದು. ಏನಾದರೂ ಹೊಸತು ಮೂಡಿ ಬರಬೇಕಾದರೆ ನಿರಂತರವಾದ ಎಚ್ಚರವಿರಬೇಕು. ಏಕೆಂದರೆ ಜಾಗೃತ ಸ್ಥಿತಿನಲ್ಲೇ ವರ್ತಮಾನ ಸ್ಥಿತಿನಲ್ಲೇ ಎಚ್ಚರವಾಗಿದ್ದಾಗಲೇ ನಮ್ಮಲ್ಲಿ ಸೃಜನಶೀಲತೆ ಅಂತ ಅನ್ನೋದು ಸೃಜನಗೊಂಡು ಏನಾದರೂ ಒಂದು ಹೊಸದಾಗಿ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಏನಾದರೂ ಹೊಸತು ಮೂಡಿ ಬರಬೇಕಾದರೆ ನಿರಂತರವಾದ ಎಚ್ಚರವಿರಬೇಕು, ಚೈತನ್ಯ ಇರಬೇಕು. ಒಡಕು ಮನಸ್ತಾಪಗಳೇ ತುಂಬಿರುವಾಗ ಅದು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಒಡಕು ಮನಸ್ತಾಪಗಳು ಯಾವುದೂ ಇರಬಾರ್ದು. ಅದಿದ್ದರೆ ಅದು ಸಾಧ್ಯ ಆಗಲ್ಲ. ನಮ್ಮ ಕೆಲಸದಲ್ಲಿ ಹತಾಶೆ ಇರುವಾಗ ದಣಿವು ಮತ್ತು ಬೇಸರಗಳು ಸಹಜವಾಗಿಯೇ ಹಿಂಬಾಲಿಸುತ್ತದೆ. ಮನಸ್ಸಿನಲ್ಲಿ ಹತಾಶೆ ಅನ್ನೋದು ಇರಬಾರ್ದು. ಅದಿದ್ದರೆ ಇದೆಲ್ಲದಕ್ಕೂ ಅಡ್ಡಿಯಾಗುತ್ತೆ. ಮುಖ್ಯವಾಗಿ ದಣಿವು ಮತ್ತು ಬೇಸರಗಳು ಸಹಜವಾಗಿ ಹಿಂಬಾಲಿಸುತ್ತದೆ. ಪಾಠ ಮಾಡುವುದರಲ್ಲಿ ಆಸಕ್ತಿಯನ್ನು ಕಳೆದುಕೊಂಡವರು ಶಿಕ್ಷಕರಾಗಿ ಮುಂದುವರಿಯಬಾರದು. ಈ ಅಂಶವು ಸ್ಪಷ್ಟವಾಗಿಯೇ ಇದೆ. ಅದರಲ್ಲಿ ಆಸಕ್ತಿ ಇಲ್ಲ ಅಂತಂದರೆ ಅದು ಮುಂದುವರಿಯೋದ್ರಲ್ಲಿ ಏನು ಅರ್ಥವೂ ಇಲ್ಲ. ಬೇರೆ ಪ್ರೊಫೆಷನ್ಗಳಲ್ಲಿ ಅವರು ತಮ್ಮ ಪ್ರಯತ್ನನ ಮುಂದುವರಿಸ್ಬೋದು. ಆದರೆ ಶಿಕ್ಷಕರಲ್ಲಿ ಜೀವಂತವಾದ ಆಸಕ್ತಿಯು ಅಷ್ಟೊಂದು ವ್ಯಾಪಕವಾಗಿ ಕಾಣೆಯಾಗಿರುವುದೇಕೆ? ಇದು ಪ್ರಶ್ನೆ. ಅದು ಯಾಕೆ ಅವ್ರಿಗೆ ಆಸಕ್ತಿ ಯಾಕೆ ಕಮ್ಮಿ ಆಗ್ತಾ ಇದೆ, ಶಿಕ್ಷಕರಲ್ಲಿ ಯಾಕೆ ಕಮ್ಮಿ ಆಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಇದ್ದಾರೆ. ಈ ಹತಾಶ ಭಾವಕ್ಕೆ ಕಾರಣವಾದರೂ ಏನು? ಸನ್ನಿವೇಶದ ಒತ್ತಡಗಳಿಂದ ಇದನ್ನು ಇನ್ನೊಂದನ್ನು ಮಾಡಬೇಕಾಗಿರುವುದು ಹತಾಶೆಗೆ ಕಾರಣವಲ್ಲ. ನಾವು ನಿಜವಾಗಿಯೂ ಏನು ಮಾಡಬೇಕು ಎನ್ನುವುದು ಸ್ವತಃ ನಮಗೆ ತಿಳಿಯದೇ ಹೋದಾಗ ಹತಾಶೆಯು ಉದಯಿಸುತ್ತದೆ. ಅಂದರೆ ಸರಿಯಾದ ಶಿಕ್ಷಕನಾದವನಿಗೆ ಮಾತ್ರ ತಾನು ಏನು ಮಾಡಬೇಕು, ಮುಂದಕ್ಕೆ ಯಾವುದಾಗಲಿ ಸಾಗಬೇಕು ಅನ್ನೋದು ಗೊತ್ತಿರುತ್ತೆ. ಅವನು ಆ ಹಾದಿ ಬಿಟ್ಟು ಬೇರೆ ಹಾದಿನಲ್ಲಿ ನಡೆಯೋಕ್ಕೆ ಹೋದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ವಿನ್ಯಾಸಗಳನ್ನು ಇಟ್ಕೊಂಡು ಒಂದು ಮಾದರಿಯಲ್ಲಿ ಮಾಡ್ತೀನಿ ಅಂತ ಹೋದಾಗ ಅಲ್ಲಿ ಅವನಿಗೆ ಏನು ಮಾಡಬೇಕು ಅಂತ ಮುಂದುವರಿಯೋದಕ್ಕೆ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಮೆಥಡಲ್ಲಿ ಮಾಡ್ತಿರ್ತಾನೆ, ಮುಂದಕ್ಕೆ ಗೊತ್ತಾಗಲ್ಲ. ಆವಾಗ ಅವನಲ್ಲಿ ಹತಾಶೆ ಅದೆಲ್ಲ ಪ್ರಾರಂಭ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಅವನು ಸರಿಯಾದ ಶಿಕ್ಷಕನಾದವನು ಅವನದೇ ಆದಂಥ ರೀತಿಯ ನಮ್ಮ ದಾರಿನಲ್ಲಿ ಅವನು ಮುಂದುವರಿಬೇಕು. ಅವಾಗ ಮಾತ್ರ ಎಲ್ಲದರಿಂದ ಹೊರತಾಗಿ ಅವನು ಇದು ಮಾಡೋಕ್ಕಾಗತ್ತೆ, ಹೊರಗಡೆ ಬರೋಕ್ಕಾಗತ್ತೆ ಅಂತ. ಹೋದಾಗ ಹತಾಶೆಯು ಉದಯಿಸುತ್ತದೆ. ಗೊಂದಲದಲ್ಲಿ ಮುಳುಗಿ ಹೋದಾಗ ನಮ್ಮನ್ನು ಆ ಕಡೆ ಈ ಕಡೆ ತಳ್ಳಲಾಗುತ್ತದೆ. ಕೊನೆಗೆ ನಮ್ಮಲ್ಲಿ ಇಂತಿಷ್ಟು ಆಸಕ್ತಿಯನ್ನು ಹುಟ್ಟಿಸಿದ ಯಾವುದೋ ಒಂದು ಕೆಲಸದಲ್ಲಿ ಸರಿಯಾಗಿ ಬಿಡುತ್ತೇವೆ. ಅದರಿಂದ ಬಿಟ್ಟಾಗ ಇನ್ನೇನೋ ಒಂದು ಆಸಕ್ತಿ ಇಟ್ಟು ಇದನ್ನು ಬಿಟ್ಟು ಇನ್ನೇನೋ ಮಾಡೋದು, ಆ ಥರ ಜಂಪ್ ಆಗೋದು, ಆ ಥರ ಎಲ್ಲ ಆಗೋಗ್ಬಿಡುತ್ತೆ. ಅಂದರೆ ಸರಿಯಾದಂಥ ಒಂದು ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಶಿಕ್ಷಣವೇ ನಮ್ಮ ನಿಜವಾದ ವೃತ್ತಿಯಾದರೆ ಆಗ ಹತಾಶೆ ಏನಿದ್ದರೂ ತಾತ್ಕಾಲಿಕ. ನಮ್ಮಲ್ಲಿ ಅದು ನಿಜವಾದ ವೃತ್ತಿ ಅನ್ನೋದನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಆವಾಗ ನಮ್ಮಲ್ಲಿ ಉಂಟಾಗುವಂಥ ಏನೇ ಒಂದು ಹತಾಶೆ ಇರ್ಬೋದು, ಭಯ, ಆ ಥರದ್ದು ಏನೇ ಇರ್ಬೋದು, ಅದೆಲ್ಲ ಕೇವಲ ತಾತ್ಕಾಲಿಕವಾಗಿರುತ್ತೆ ಬಂದ್ರೂ. ಇಂದಿನ ಶೈಕ್ಷಣಿಕ ಅವ್ಯವಸ್ಥೆಯಿಂದ ಹೊರದಾರಿಗಳು ಕಾಣುತ್ತಿಲ್ಲವೆನ್ನುವುದು ಅದಕ್ಕೆ ಕಾರಣ. ಅದು ಒಂದು ಕಾರಣವಾಗಿ. ಆದರೆ ಸರಿಯಾದ ಶಿಕ್ಷಣ ಸ್ವರೂಪ ಹಾಗೂ ಪರಿಣಾಮಗಳನ್ನು ಅರ್ಥ ಮಾಡಿಕೊಂಡ ಮರುಕ್ಷಣದಲ್ಲಿಯೇ ಅಗತ್ಯವಾದ ಉತ್ಸಾಹ ಚೈತನ್ಯಗಳನ್ನು ಮರಳಿ ಪಡೆಯುತ್ತೇವೆ. ನೋಡಿ, ಸರಿಯಾದ ಶಿಕ್ಷಣದ ಒಂದು ಸ್ವರೂಪವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ಜಾಗೃತ ಸ್ಥಿತಿನಲ್ಲಿ ನಾವು ಎಚ್ಚರದಿಂದಿದ್ದರೆ ನಿರಂತರವಾಗಿ, ಆವಾಗ ನಮಗೆ ಇದೆಲ್ಲದರಿಂದ ನಾವು ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದಕ್ಕೆ ಅಗತ್ಯವಾದಂತಹ ಉತ್ಸಾಹ ಚೈತನ್ಯಗಳನ್ನು ಮರಳಿ ಪಡೆಯುತ್ತೇವೆ. ಇದು ಇಚ್ಛಾಶಕ್ತಿ ನಿರ್ಧಾರಗಳಿಗೆ ಸಂಬಂಧಿಸಿದ ಸಂಗತಿಯಲ್ಲ. ಬದಲಾಗಿ ಇದು ಗ್ರಹಿಕೆ ತಿಳುವಳಿಕೆಗಳ ಸೀಮೆಗೆ ಸೇರಿದ್ದು. ಅಂದರೆ ಕೇವಲ ಇಚ್ಛಾಶಕ್ತಿ ಹೊಂದಿದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ಸರಿಯಾದಂಥ ಗ್ರಹಿಕೆ ಬೇಕು, ತಿಳುವಳಿಕೆ ಬೇಕು. ಆ ಒಂದು ಪರಿಸ್ಥಿತಿ, ವರ್ತಮಾನ ಪರಿಸ್ಥಿತಿಯ ಗ್ರಹಿಕೆ ತಿಳುವಳಿಕೆಗಳೆಲ್ಲ ಮುಖ್ಯ ಆಗುತ್ತೆ. ಶಿಕ್ಷಣದಲ್ಲಿ ಸಹಜವಾದ ಸಾಮರ್ಥ್ಯವಿದ್ದು ಸರಿಯಾದ ಶಿಕ್ಷಣದ ನಿಜ ಮಹತ್ವವನ್ನು ತಿಳಿದುಕೊಂಡವನಿಗೆ ಸರಿಯಾದ ಶಿಕ್ಷಕನಾಗದೆ ಬೇರೆ ದಾರಿಯೇ ಇಲ್ಲ.
ನೋಡಿ, ಶಿಕ್ಷಣದಲ್ಲಿ ಸ್ವಭಾವ ಸಹಜವಾದ ಸಾಮರ್ಥ್ಯವಿತ್ತು. ಸರಿಯಾದ ಶಿಕ್ಷಣದ ನಿಜ ಮಹತ್ವವನ್ನು ತಿಳಿದುಕೊಂಡವನಿಗೆ ಸರಿಯಾದ ಶಿಕ್ಷಕನಾಗದೆ ಬೇರೆ ದಾರಿಯೇ ಇಲ್ಲ. ಅವನಿಗೆ ಅದು ಬಿಟ್ಟು ಬೇರೆ ಏನೂ ಗೊತ್ತೇ ಇರಲ್ಲ. ಸರಿಯಾದ ರೀತಿಯಲ್ಲಿ ಅವನು ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವನಿಗೆ ಬೇರೆ ದಾರಿನೂ ಇಲ್ಲ, ಬೇರೆ ಕಡೆ ಹೋಗೋದಕ್ಕೆ ಮನಸ್ಸು ಆಗೋದಿಲ್ಲ. ಅಂದರೆ ಒಂದು ಸರಿಯಾದ ಶಿಕ್ಷಕನಾಗಿ ಅವನು ಮುಂದುವರಿಯುವಂಥ ಎಲ್ಲ ಹಕ್ಕನ್ನು ಹೊಂದಿರ್ತಾನೆ. ಅವನು ಯಾವುದೇ ನಿರ್ದಿಷ್ಟ ವಿಧಾನಗಳನ್ನು ಅನುಸರಿಸುವ ಅವಶ್ಯಕತೆ ಇಲ್ಲ. ವ್ಯಕ್ತಿಯು ಸ್ವತಂತ್ರ ಸಮಗ್ರತೆಗಳನ್ನು ಪಡೆಯಲು ಸರಿಯಾದ ಶಿಕ್ಷಣವು ಅನಿವಾರ್ಯವೆಂಬ ತಿಳುವಳಿಕೆಯು ಮೂಡುವುದೇ ತಡ. ವ್ಯಕ್ತಿಯು ಸ್ವತಂತ್ರ ಸಮಗ್ರತೆಗಳನ್ನು ಪಡೆಯಲು ಸರಿಯಾದ ಶಿಕ್ಷಣವು ಅನಿವಾರ್ಯವೆಂಬ ತಿಳುವಳಿಕೆಯು ಮೂಡುವುದೇ ತಡ ನಮ್ಮಲ್ಲಿ ಮೂಲಭೂತವಾದ ಪರಿವರ್ತನೆ ಆಗುತ್ತದೆ. ಅದನ್ನು ನಾವು ಎಷ್ಟು ಚೆನ್ನಾಗಿ ಅದರ ಸ್ವಭಾವನ, ಅದರ ಸ್ವರೂಪನ ಅರ್ಥ ಮಾಡ್ಕೋತೀವೋ, ಸರಿಯಾದ ಶಿಕ್ಷಣ ಅನ್ನೋವಂಥ ಒಂದು ಪದದ ಅರ್ಥವನ್ನು ಎಷ್ಟು ಅರ್ಥ ಮಾಡ್ಕೋತೀವೋ ಆಗ ನಮ್ಮೊಳಗೇ ಅದು ಮೂಲಭೂತ ಪರಿವರ್ತನೆ ಆಗೋಗ್ಬಿಡುತ್ತೆ ಅನ್ನೋವಂಥದ್ದು. ಮಾನವನಿಗೆ ಸುಖ ಶಾಂತಿ ಲಭಿಸುವುದು ಸರಿಯಾದ ಶಿಕ್ಷಣದಿಂದ ಮಾತ್ರವೆಂಬ ಸತ್ಯವನ್ನು ಮನಗಂಡವನು ಅದರ ಸಾಧನೆಗಾಗಿ ತನ್ನ ಸಮಗ್ರ ಜೀವನ ಮತ್ತು ಆಸಕ್ತಿಗಳನ್ನು ಮೀಸಲಿಡುತ್ತಾನೆ. ಅಂದರೆ ಮೊದಲನೇದಾಗಿ ಅವನು ಆಗಬೇಕಾಗಿರೋದು ಅವನು ಅದನ್ನು ಕಂಡುಕೊಳ್ಳುವಂಥದ್ದು, ಅದರದ್ದು ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳುವಂಥದ್ದು ಮುಖ್ಯವಾಗಿದೆ. ಅದಕ್ಕೆ ಏನು ಬೇಕೋ ಅವನಲ್ಲಿ ಪ್ರಾಮಾಣಿಕತೆ ಬೇಕು, ಅವನಲ್ಲಿ ಒಂದು ಅಪೇಕ್ಷೆ ಇರಬೇಕು, ನಾನು ಸರಿಯಾದ ಶಿಕ್ಷಕನಾಗಬೇಕು ಅಂತ. ಅದೆಲ್ಲ ಇದ್ದಾಗ ಈ ಥರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅವನು ಕಂಡುಕೊತಾನೋ ಅವನ ಮುಂದಿನ ದಾರಿಗಳೆಲ್ಲ ತಾನಾಗೇ ತೆಗಿತಾ ಹೋಗುತ್ತೆ. ಬೇರೆ ದಾರಿಗಳು ಯಾವುದೋ ಅವನು ಕಾಣೋದಿಲ್ಲ. ಅವನು ಅದರಲ್ಲಿ ಸಫಲತೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಕಲಿಸುವುದು ಮಗುವಿನ ಅಂತರಂಗದ ಶ್ರೀಮಂತಿಕೆಯನ್ನು ಸಾಧಿಸಲೆಂದು. ನೋಡು, ನಾವು ಕಲಿಸುವುದು ಮಗುವಿನ ಅಂತರಂಗದ ಶ್ರೀಮಂತಿಕೆಯನ್ನು ಸಾಧಿಸಲೆಂದು. ಈ ಅಂತರಂಗ ವಿಕಾಸದಿಂದ ಅವನಿಗೆ ಉಳಿದೆಲ್ಲ ಸಂಗತಿಗಳ ನಿಜವಾದ ಮೌಲ್ಯಗಳನ್ನು ಕಂಡುಕೊಳ್ಳುವ ಶಕ್ತಿ ಬರುತ್ತದೆ. ಅಂದರೆ ಶಿಕ್ಷಣದಲ್ಲಿ ಏನು ಮಾಡಬೇಕು ಅಂತಂದರೆ ಮಗುವಿಗೆ ಏನು ಕಲಿಸ್ಬೇಕು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಗುವಿಗೆ ಬರೀ ಪಾಠ ಮಗ್ಗಿ ಹೇಳೋದು ಅದೆಲ್ಲ ಇಲ್ಲಿ ಹೇಳ್ತಿರೋದು. ಮಗುವಿನ ಅಂತರಂಗದ ಶ್ರೀಮಂತಿಕೆಯನ್ನು ಸಾಧಿಸಬೇಕು ಅಂತ. ಅಂತರಂಗದಲ್ಲಿ ಒಂದು ಶ್ರೀಮಂತಿಕೆ ಅಂತ ಅನ್ನೋದನ್ನು ತುಂಬ ಹಾಗೆ ಶಿಕ್ಷಕ ಕೆಲಸ ಮಾಡಬೇಕಾಗಿದೆ. ಆ ಅಂತರಂಗದ ವಿಕಾಸದಿಂದ ಅಲ್ಲೇ ಯಾವಾಗ ವಿಕಾಸ ಆಗುತ್ತೋ, ಅದು ಮಗುವಿನ ಅಂತರಂಗ ಯಾವಾಗ ವಿಕಾಸ ಆಗುತ್ತೋ, ವಿಕಾಸದಿಂದ ಅವನಿಗೆ ಉಳಿದೆಲ್ಲ ಸಂಗತಿಗಳ ನಿಜವಾದ ಮೌಲ್ಯವನ್ನು ಕಂಡುಕೊಳ್ಳುವ ಶಕ್ತಿ ಬರುತ್ತದೆ. ಎಲ್ಲವನ್ನ ಮೌಲ್ಯದ ಶಕ್ತಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂತರಂಗದ ಸಿರಿತನ ಇಲ್ಲದಾಗ, ಅಕಸ್ಮಾತ್ ಅದಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಂತರಂಗದ ಸಿರಿತನ ಇಲ್ಲದಾಗ ಲೌಕಿಕ ವಸ್ತುಗಳು ಅತಿಶಯವಾದ ಮಹತ್ವವನ್ನು ಪಡೆಯುತ್ತದೆ. ಪ್ರಾಪಂಚಿಕತೆಯಲ್ಲಿ ಮುಳುಗುವಂಥ ಸಾಧ್ಯತೆಗಳಾಗುತ್ತೆ. ನಮಗೆ ನಿಜವಾದಂಥ ಒಂದು ಉದ್ದೇಶ, ಜೀವನದ ಉದ್ದೇಶ ಏನು ಅರ್ಥ ಆಗಲ್ಲ, ಮೌಲ್ಯಗಳು ಅದೆಲ್ಲ ಅರ್ಥ ಆಗೋದಿಲ್ಲ. ನಮಗೇನು ಹೊರಗಡೆ ಏನು ಕಾಣ್ತಿದೆಯೋ ಬಣ್ಣಕ್ಕೆ ಲೌಕಿಕ ಪ್ರಪಂಚ, ಅದ್ರ ಕಡೆಗೆ ಮಾತ್ರ ನಮ್ಮಲ್ಲಿ ಸೆಳೆತ, ಆಕರ್ಷಣೆಗಳು ಹೆಚ್ಚಾಗ್ತಾ ಬರುತ್ತೆ. ಇದು ಆಂತರಿಕ ಶ್ರೀಮಂತಿಕೆಯ ಸ್ವರ್ಗದಾಗ ಆಗುವಂಥದ್ದು ವಿಚಾರ. ಇದು ಹಲವು ಬಗೆಯ ವಿಷಾದಗಳಿಗೆ ದಾರಿಯಾಗುತ್ತದೆ. ಇದರಿಂದ ಶಿಕ್ಷಕನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವನ ನಿಜವಾದ ಆಸಕ್ತಿ ಕೇಂದ್ರವನ್ನು ಕಂಡುಕೊಳ್ಳಲು ನೆರವಾಗುತ್ತಾನೆ. ಆಸಕ್ತಿ ಕೇಂದ್ರ ಅಂದರೆ ಅವನ ಆಂತರಿಕ ಶ್ರೀಮಂತಿಕೆಯೇ ಅಲ್ಲಿಗೆ ಬರುತ್ತೆ. ಅಲ್ಲಿಗೆ ಅವನು ನಿಜವಾಗಿಯೂ ಏನು ಬೇಕು, ಏನು ಮಾಡಬೇಕು ಅಂತನ್ನುವಂಥದ್ದನ್ನು ಕಂಡುಕೊಳ್ಳೋದನ್ನು ನೆರವಾಗೋದೇನೆ ಸರಿಯಾದ ಶಿಕ್ಷಕನ ಕೆಲಸ ಆಗಿರುತ್ತೆ. ಮನುಷ್ಯರ ನಡುವೆ ದ್ವೇಷಕ್ಕೆ ಕಾರಣವಾಗುವ ಉದ್ಯೋಗಗಳನ್ನು ನಿರಾಕರಿಸಬೇಕೆಂದು ಹೇಳಿಕೊಡುತ್ತಾನೆ. ನೋಡಿ, ಮನುಷ್ಯರ ನಡುವೆ ದ್ವೇಷಕ್ಕೆ ಕಾರಣವಾಗುವ ಉದ್ಯೋಗಗಳು, ಒಬ್ಬರಲ್ಲೇ ಒಂದು ಕಾಂಪಿಟೇಷನ್ ಅಂತ ಬರುವಂಥದ್ದು, ಆ ಕಾಂಪಿಟೇಷನ್ ಸ್ವಲ್ಪ ಅನ್ಹೆಲ್ತಿ ಆಗಿರುವಂಥದ್ದು, ಆ ಥರ ಎಲ್ಲ ಆಗುವಂಥದ್ದನ್ನು ಮಾಡಬೇಡಿ ಅಂತಲೇ ಹೇಳೋದು. ಉದ್ಯೋಗಗಳನ್ನು ನಿರಾಕರಿಸಬೇಕೆಂದು ಹೇಳಿಕೊಡುತ್ತಾನೆ. ಎಳೆಯರು ಸ್ವಜ್ಞಾನವನ್ನು ಪಡೆಯಲು ಅವನು ನೆರವಾಗುತ್ತಾನೆ. ಎಳೆಯರಿಗೆ ಸ್ವಜ್ಞಾನವನ್ನು ಪಡೆಯಲು ನೆರವಾಗುತ್ತಾನೆ. ಸ್ವಜ್ಞಾನ ಅಂದರೆ ಆಂತರಿಕ ಶ್ರೀಮಂತಿಕೆ ಅಂತ ಏನಿರೋದು ಅದೇ ಬರ್ತಲ್ಲಿ. ಆ ತಿಳುವಳಿಕೆ ಇಲ್ಲದೆ ಮನಃಶಾಂತಿಯೂ ಇಲ್ಲ, ಹಲಕಾಲ ಉಳಿಯುವ ಸಂತೋಷವೂ ಇಲ್ಲ. ಶಿಕ್ಷಕನಾಗುವುದೆಂದರೆ ಅದು ಸ್ವಂತದ ಹಂಬಲಗಳ ಪೂರೈಕೆಯಲ್ಲ, ಅದು ಆತ್ಮ ನಿರಾಕರಣೆ. ಅಂದರೆ ಅವ್ನಿಗೆ ಹೆಂಗೆ ಬೇಕೋ ಹಂಗಿರೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು ಮಾದರಿ ಇಟ್ಕೊಂಡು ಅದರಂತೆ ಬದುಕಬೇಕಾಗತ್ತೆ. ಶಿಕ್ಷಕನ ಜವಾಬ್ದಾರಿ ಹೆಚ್ಚಿದೆ ಅನ್ನೋ ವಿಚಾರ ಇಲ್ಲಿ ಹೇಳ್ತಿದ್ದಾರೆ. ಸರಿಯಾದ ಶಿಕ್ಷಣ ಇಲ್ಲದಾಗ ಭ್ರಮೆಯನ್ನೇ ವಾಸ್ತವತೆ ಎಂದು ತಿಳಿಯಲಾಗುತ್ತದೆ. ಆಗ ವ್ಯಕ್ತಿಯು ಸದಾಕಾಲ ತನ್ನ ಅಂತರಂಗದ ಸಂಘರ್ಷಗಳಿಗೆ ಅಲ್ಲೇ ಮುಳುಗುತ್ತಾನೆ. ನೋಡಿ, ಸರಿಯಾದ ಶಿಕ್ಷಣ ಇಲ್ಲದಾಗ ಭ್ರಮೆಯನ್ನೇ ವಾಸ್ತವತೆ ಎಂದು ತಿಳಿಯುತ್ತಾನೆ. ಅಲ್ಲಿ ಭ್ರಮೆಗೆ ವಾಸ್ತವತೆಗೆ ವ್ಯತ್ಯಾಸಗಳು ಗೊತ್ತಾಗದೆ ಏನು ಕಾಣ್ತಿದೆಯೋ ಭ್ರಮಾರೂಪದಲ್ಲಿ ಅವನು ಏನು ಕಾಣ್ತಿದೆಯೋ ಅದನ್ನೇ ವಾಸ್ತವ ಅಂತ ಅನ್ಕೋತಾನೆ.
ಆಗ ವ್ಯಕ್ತಿಯು ಸದಾಕಾಲ ತನ್ನ ಅಂತರಂಗದ ಸಂಘರ್ಷಗಳಲ್ಲಿಯೇ ಮುಳುಗುತ್ತಾನೆ. ಇಲ್ಲಿ ಅವನ ಆಂತರಿಕ ಸಂಘರ್ಷಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದರ ಫಲವಾಗಿ ಇತರರೊಂದಿಗಿನ ಅವನ ಸಂಬಂಧಗಳಲ್ಲಿಯೂ ಸಂಘರ್ಷವೇ ಇರುತ್ತದೆ. ಆ ಸಂಘರ್ಷ ಅನ್ನೋದು ನಿರಂತರವಾಗಿ ಅವನಲ್ಲೂ ಮತ್ತು ಅವನ ಒಂದು ಹೊರ ಸಂಬಂಧಿತ ವ್ಯಕ್ತಿಗಳಲ್ಲಿ ಕೂಡ ಅದು ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಇತರರು ಎಂದರೆ ಸಮಸ್ತ ಸಮಾಜವೇ. ಇತರರು ಅಂದರೆ ಇನ್ಯಾರು ಅಲ್ಲ, ಇನ್ನು ಸಮಾಜನೇ. ಅಂದರೆ ಸಮಾಜನೇ ಒಂದು ಕಲುಷಿತಗೊಳ್ಳುವಂಥ ಒಂದು ಕಾರ್ಯ ಅವನ ಕಡೆಯಿಂದ ನಡೆಯುತ್ತೆ. ಯಾವುದೋ ಅಂತರಂಗದಲ್ಲಿ ಶ್ರೀಮಂತಿಕೆ ಇಲ್ಲದೇ ಇದ್ದಾಗ, ಭ್ರಮೆಗಳನ್ನು ಹೆಚ್ಚಾಗಿ ಕಟ್ಟಿಕೊಂಡಾಗ. ಕೊನೆಗೂ ಶಾಂತಚಿತ್ತವನ್ನು ನೀಡುವುದು ಸ್ವಜ್ಞಾನವೇ ಹೊರತು ಸಾಂಸ್ಥಿಕ ಧರ್ಮದ ಡಾಗ್ಮಾಗಳಾಗಲಿ ವಿಧಿ ನಿಯಮಗಳಾಗಲಿ ಅಲ್ಲವೆಂದು ತಿಳಿದುಕೊಂಡವನು ಶಿಕ್ಷಕನಾಗುತ್ತಾನೆ. ನಾನು ನನ್ನದು ಎಂಬ ಮೇರೆಗಳನ್ನು ಮೀರಿದಾಗ ಮಾತ್ರವೇ ಸೃಷ್ಟಿ, ಸತ್ಯ, ದೇವರು ಅಸ್ತಿತ್ವಕ್ಕೆ ಬರುವರೆನ್ನುವ ಅರಿವು ಅವನಲ್ಲಿ ಒಳಮೂಡುತ್ತದೆ. ನಿಜವಾದಂತಹ ಒಂದು ಅರಿವು ಈ ಒಂದು ಎಲ್ಲ ಒಂದು ಸ್ವಭಾವವನ್ನು ಸ್ವರೂಪವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಸರಿಯಾದ ಶಿಕ್ಷಕನಾದವನು ಸಫಲತೆಯನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಈ ಅಧ್ಯಾಯ ಮುಗಿಯುತ್ತೆ. ಪೋಷಕರು ಅನ್ನೋ ಶಿಕ್ಷಕರು ಈ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಸಂಸ್ಥೆಗಳಿಗೂ ಕಾಲ್ ಮಾಡಿದ್ರು. ನಿಮ್ಮ ರಿಫಾರ್ಮ್ಸ್ ಮಾಡಬೇಕು ಎಜುಕೇಷನ್ ಏರಿಯಾದಲ್ಲಿ ನಿಮ್ಮ ತಿಳಿಸಿ ಅಂತ. ಇವನ್ ನಮ್ಮ ಸೊಸೈಟಿ ಏನು ಕಳಿಸಿದೆ ಗೊತ್ತಿಲ್ಲ. ಸತ್ಯಸಾಯಿ ಅವರು ಡೆಲಿಗೇಟೇ ಹೋಗಿತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ನಮ್ಮ ಸಂಸ್ಥೆ ಏನು ಮಾಡ್ತಾಯಿದ್ದೆ ಗೊತ್ತಿಲ್ಲ. ಹೋಗಿದ್ರು ವಾರಣಾಸಿಯಿಂದ ಅವರನ್ನು ಮಾಡಿದ್ರು. ಆ್ಯಕ್ಚುಲಿ ಇಷ್ಟೆಲ್ಲ ಕೂಡ ಹಾಕಿ ಕನ್ಸಲ್ಟೇಟ್ ಮಾಡಿ ಅದರಿಂದ ಯಾವ ಸರಿ ಯಾವ ತಪ್ಪು ನೋಡಿಕೊಂಡು ರಿಫಾರ್ಮ್ಸ್ ಮಾಡಬೇಕು. ಅದೇ ಇದೆಲ್ಲ ಸ್ವಂತವಾಗಿ ಸರಿಯಾದ ಶಿಕ್ಷಕರಾದ ಅವನೇ ತಾನಾಗೇ ಕಲ್ತ್ಕೋಬೇಕು. ಇದಕ್ಕೆ ಯಾವುದೇ ಒಂದು ಸಿದ್ಧ ಮಾದರಿಗಳಿಲ್ಲ, ಟ್ರೈನಿಂಗ್ ಕೊಡ್ತೀವಿ ಅಂತಿಲ್ಲ, ತರಬೇತಿಗಳಿಲ್ಲ. ಅವನೆಲ್ಲ ಪ್ರಾಮಾಣಿಕವಾದಂಥ ಒಂದು ಅಪೇಕ್ಷೆ ಬರಬೇಕು, ಅವನದನ್ನು ಕಂಡ್ಕೋಬೇಕು. ಅವಾಗ ಅದು ಸಾಧ್ಯ ಆಗುತ್ತೆ. ಎಜುಕೇಷನ್ ಟೋಟಲಿ ಇದಾಗಬೇಕು. ಅದೇ. ಸೊ ಈಗ ಇದು ಮುಂದಿನ ಒಂದು ಕೊನೆಯ ಅಧ್ಯಾಯ ಇದೆ, ಒಂದು 7-8 ಪುಟಗಳಿದೆ, ಮುಗಿಸ್ಬೋದು ಇನ್ನೂ ಟೈಮ್ ಇರೋದ್ರಿಂದ. ಇದನ್ನು ಪ್ರಾರಂಭ ಮಾಡೋಣ. ಈ ಅಧ್ಯಾಯದ ಹೆಸರು ಕಲೆ, ಸೌಂದರ್ಯ ಮತ್ತು ಸೃಜನ. ಈ ವಿಚಾರವಾಗಿ ಅವ್ರ ವ್ಯೂಗಳೇನಿದೆ, JK ವ್ಯೂ ಇದೆ ಅಂತನ್ನುವಂಥದ್ದು ಒಂದು 7-8 ಪುಟಗಳ ಕೊನೆಯ ಅಧ್ಯಾಯ ಇದು. ಇದನ್ನು ಪ್ರಾರಂಭ ಮಾಡ್ಬೋದು. ಅದೇ ಸೃಜನಶೀಲತೆ ಅನ್ನೋದನ್ನು ಹೌದು, ಅದನ್ನು ಯಾವ ರೀತಿ ಇವರು ವ್ಯಾಖ್ಯಾನಿಸ್ತಾರೆ. ನಿಜವಾಗಿಯೂ ಕಲೆ ಅಂತ ಅನ್ನೋದು ಒಳ್ಳೆಯದಾ, ಕಲೆ ಒಳ್ಳೆಯದಾ ಕೆಟ್ಟದ್ದಾ, ಅದನ್ನು ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ಅದನ್ನು ನಮಗೆ ಒಂದು ಒಳಿತನ್ನು ನೀಡುತ್ತದೋ. ಇವಾಗಂತ ಅನ್ನೋದು ಇವಾಗ ಕಲೆ ಅಂತ ಅನ್ನೋದು ಒಂಥರ ಜೀವನೋಪಾಯದ ಒಂದು ಮಾರ್ಗವೇ ಆಗ್ತಿದೆ ಜೀವನದಲ್ಲಿ ಎಲ್ಲರಿಗೂ. ಅದು ಸರಿನಾ? ಕಲೆನ ಜೀವನೋಪಾಯದ ಮಾರ್ಗವಾಗಿ ಉಪಯೋಗಿಸ್ಕೊಳ್ಳೋದು ಸರಿನಾ? ನಿಜವಾಗಿಯೂ ಕಲೆ ಅಂತ ಅನ್ನೋದು ಅದರಿಂದ ಏನಿರಬೇಕು, ಕಲೆ ಅಂತ ಅನ್ನೋದು ಏನಿರಬೇಕು, ಅದರಿಂದ ಇರುವಂಥ ಪ್ರತಿಭೆನ ಅನಾವರಣ ಮಾಡೋ ಪ್ರಯತ್ನ ಮಾಡ್ತಾರೆ. ಇದನ್ನು ಪ್ರಾರಂಭ ಮಾಡೋದು. ನಮ್ಮಲ್ಲಿ ಬಹುಪಾಲು ಜನರು ಯಾವಾಗಲೂ ಸ್ವತಃ ನಮ್ಮಿಂದಲೇ ನೋಡಿ, ನಮ್ಮಲ್ಲಿ ಬಹುಪಾಲು ಜನರು ಯಾವಾಗಲೂ ಸ್ವತಃ ನಮ್ಮಿಂದಲೇ ಪಲಾಯನ ಮಾಡಲು ಪ್ರಯತ್ನಿಸುತ್ತಿರುತ್ತೇವೆ. ಈ ವಾಕ್ಯದ ಅರ್ಥ ಇದು ಸ್ವಲ್ಪ ಮುಂದೆ ಅರ್ಥ ಆಗುತ್ತೆ. ಕಲೆಯು ಹೀಗೆ ಮಾಡುವ ಸುಲಭವಾದ ಮತ್ತು ಗೌರವನೀಯ ಹೊರದಾರಿಯಾಗಿದೆ. ಅಂದರೆ ತನ್ನನ್ನು ತಾನು ಯಾವುದ್ರಲ್ಲೋ ಒಂದ್ರಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಒಂದು ವಿಚಾರವಾಗಿ ಕಲೆಗಳೆಲ್ಲ ತೊಡಗಿಸ್ಕೊಳ್ಳೋದು ಇವಾಗ ಒಂದು ಆಗಿದೆ. ಅದು ಏಕೆಂದರೆ ಅದು ಅಂದ್ಕೊಂಡಿದ್ದಾನೆ, ಒಂದು ಗೌರವಾನ್ವಿತ ಒಂದು ಮಾದರಿಯಾಗಿದೆ ಇದು. ನಾನು ಯಾವುದಾರೋ ಒಂದು ಕಲೆಯಲ್ಲಿ ನಾನು ತೊಡಗಿಸ್ಕೊಳ್ಳೋದು ಅಂತ ಇವತ್ತಿನ ಒಂದು ಸಾಮಾನ್ಯ ಸಮಾಜದಲ್ಲಿ ಶ್ರೀಸಾಮಾನ್ಯ ಅಂದ್ಕೊಂಡಿದ್ದಾನೆ ಅನ್ನುವಂಥದ್ದು. ಆದ್ದರಿಂದಲೇ ಅನೇಕರ ಬದುಕಿನಲ್ಲಿ ಕಲೆಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಈಗ ಏನೇ ಒಂದು ಪ್ರೊಫೆಷನ್ ಮಾಡ್ತಿರ್ಬೋದು, ನಾನು ಲೀಜರ್ಲಿಯಾಗಿ ನಾನು ಏನೋ ಒಂದು ಮಾಡ್ತೀನಿ, ನನಗೆ ಇಂಟ್ರೆಸ್ಟು, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆ ಥರ ಏನೋ ಒಂದು ಮಾಡೋವಂಥದ್ದು, ಆ ಥರ ಒಂದು ಸಮಾಜದಲ್ಲಿ ಇವತ್ತಿನ ದಿನ ಇದೆ. ಜೊತೆಗೆ ಅಂದರೆ ಕೇವಲ ಪ್ರೊಫೆಷನ್ ಅಂತ ಬಿಟ್ಟು ಅದು ಬಿಟ್ಟು ಹೊರಗಿನ ಪ್ರಪಂಚದಲ್ಲಿ ನಾನು ಇದರಲ್ಲೂ ತೊಡಗಿಸ್ಕೋತೀನಿ ಅನ್ನೋವಂಥದ್ದು ಒಂದು ಹವ್ಯಾಸ ಕೂಡ ಆಗಿರುತ್ತದೆ. ಆತ್ಮವಿಸ್ಮೃತಿಯನ್ನು ಅನುಭವಿಸುವ ಅಪೇಕ್ಷೆಯಿಂದ ಕೆಲವರು ಕಲೆಯ ಕಡೆಗೆ ತಿರುಗಿದರೆ ಬೇರೆ ಕೆಲವರು ಮದ್ಯಪಾನದಲ್ಲಿ ನಿರತರಾಗುತ್ತಾರೆ. ಅಂದರೆ ಟೈಮ್ ಪಾಸ್ ಮಾಡೋದಕ್ಕೆ ಜನ ಯಾವ ಥರ ಸೆಲೆಕ್ಟ್ ಮಾಡ್ಕೋತಾರೆ ಅಂತ. ಒಬ್ಬರು ಯಾವುದೋ ಒಂದು ಕೆಲಸ
ಒಂದು ಸೃಜನಶೀಲ ಒಂದು ಕೆಲಸನ ಕಾರ್ಯನ ನಾವು ಮಾಡ್ತೀವಿ ಅಂತ ಎತ್ಕೊಂಡ್ರೆ, ಇನ್ನೊಬ್ಬರು ಅದೇ ಥರ ಟೈಮ್ ಪಾಸ್ ಮಾಡೋದಕ್ಕೆ ಬೇರೆ ಒಂದು ಸಮಾಜಘಾತಕ ಕೆಲಸಗಳಲ್ಲೆಲ್ಲ ತೊಡಗಿಸ್ಕೊಳ್ಳುವಂಥದ್ದು ಇರುತ್ತೆ. ಇನ್ನೆಷ್ಟೋ ಜನ ನಿಗೂಢವಾದ ಕಲ್ಪನಾಮಯವಾದ ಧಾರ್ಮಿಕ ಪ್ರತಿಪಾದನೆಗಳಿಗೆ ಶರಣಾಗುತ್ತಾರೆ. ಪ್ರಜ್ಞಾಪೂರ್ವಕವಾಗಿಯೋ ಹಾಗೆಲ್ಲದೆಯೋ ತಮ್ಮಿಂದಲೇ ಪಲಾಯನ ಮಾಡಲು ಯಾವುದಾದರೂ ಸಂಗತಿಯನ್ನು ಬಳಸಿದವರು ಕ್ರಮೇಣ ಅದರ ಚಟವನ್ನು ಅಂಟಿಸಿಕೊಳ್ಳುತ್ತಾರೆ. ನೋಡಿ, ತನ್ನನ್ನು ತಾನು ಯಾವುದರಿಂದಲೋ ಮರೆಯೋದಕ್ಕೋಸ್ಕರ ಏನೋ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡು ಅದನ್ನೇ ಮುಖ್ಯವಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಇದು ಸರಿನಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಲೆಯಲ್ಲೇ ತೊಡಗಿಸ್ಕೋತಾರೆ ಅವ್ರು, ಪೂರ್ತಿ ಕಲೆಯಲ್ಲೇ ಜೀವನನ ಕಳಿಬೋದು ಅವರು. ಆದರೆ ಇದು ಸರಿನಾ ಇದು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂದಿದೆ. ನೋಡಿ, ಸಂಗತಿ ನೋಡಿ, ಯಾವ ಪ್ರಜ್ಞಾಪೂರ್ವಕವಾಗಿಯೋ ಹಾಗೆಲ್ಲದೆಯೋ ತಮ್ಮಿಂದಲೇ ಪಲಾಯನ ಮಾಡಲು ಯಾವುದೋ ಸಂಗತಿಯನ್ನು ಬಳಸಿದವರು ಕ್ರಮೇಣ ಅದನ್ನು ಚಟವಾಗಿ ಅಂಟಿಸಿಕೊಳ್ಳುತ್ತಾರೆ. ಆ ಚಟ ಅನ್ನೋದು ಕಲೆನೇ ಆಗ್ಬೋದು, ಮದ್ಯಪಾನನೇ ಆಗ್ಬೋದು. ಎರಡನ್ನೂ ಸಮವಾಗಿ ಇಲ್ಲಿ ತಗೊಂಡು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ನಿಜವಾಗಲೂ ಕಲೆ ಅಂತನ್ನೋದು ಜೀವನೋಪಾಯದ ಮಾರ್ಗನ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇವರು. ನಮ್ಮ ದಿನದ ಚಿಂತೆ ಆತಂಕಗಳಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿ ಕವಿತೆ ಅಥವಾ ಅಂತಹದೇ ಒಂದು ಸಂಗತಿಯನ್ನು ಅವಲಂಬಿಸಿದರೆ ಅಂಥ ಅನುಭವವು ತಾತ್ಕಾಲಿಕವಾಗಿ ಶ್ರೀಮಂತವೆನಿಸಬಹುದು. ಆದರೆ ಅದು ನಮ್ಮ ಜೀವನದಲ್ಲಿ ಇನ್ನಷ್ಟು ಸಂಘರ್ಷಗಳಿಗೆ, ಪರಸ್ಪರ ವಿರೋಧಗಳಿಗೆ ಎಡೆ ಮಾಡಿಕೊಡುತ್ತದೆ. ಯಾಕಂಗಾಗುತ್ತೆ ಅನ್ನೋದನ್ನು ನಮ್ಮ ಮುಂದೆ ನೋಡಬೇಕು. ಪ್ರಯತ್ನಗಳು ಮಾಡಿದ್ರೆ ತಾತ್ಕಾಲಿಕವಾಗಿ ಅದು ರಿಲೀಫ್ ಕೊಡ್ಬೋದು, ಬಟ್ ಅದರ ಮುಂದೆ ಅದು ನಮಗೇ ತೊಂದರೆ ಕೊಡುತ್ತೆ, ಸಂಘರ್ಷಗಳನ್ನು ಉಂಟು ಮಾಡುತ್ತೆ. ಯಾಕೆ ಮತ್ತು ಹೇಗೆ ಅದನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಸಂಘರ್ಷವಿರುವ ಕಡೆ ಸೃಜನಶೀಲ ಸ್ಥಿತಿಯು ಇರಲಾರದು. ಯಾವಾಗ ಕಲೆಯ ಮೂಲಕ ಅವನಲ್ಲಿ ಸಂಘರ್ಷಗಳು ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೋ ಅವನಲ್ಲಿ ಸೃಜನಶೀಲತೆ ಸತ್ತೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಕಲೆ ಏನು ಕೆಲಸ ಮಾಡುತ್ತೆ ಅಂದರೆ ಅವರಲ್ಲಿ ಸಂಘರ್ಷಗಳು ಉಂಟಾಗದೇ ಇರೋ ರೀತಿಯಲ್ಲಿ ಅವನು ಕಲೆನ ನಿಭಾಯಿಸಬೇಕು. ಅದನ್ನು ಜೀವನೋಪಾಯ ಮಾರ್ಗವಾಗಿ ತಗೊಂಡ್ರೆ ಆ ಕಲೆನ ಹಾಗೆ ನಿಭಾಯಿಸೋದಕ್ಕಾಗಲ್ಲ. ಅದು ಹೇಳ್ತಾ ಇರೋದು ಅವರು. ಕಲೆ ಅಂತ ಅನ್ನೋದು ತನ್ನ ಒಳಗಿನ ಪ್ರತಿಭೆಯಿಂದಲೇ ಬರಬೇಕು, ಅದು ಮುಂದೆ ಬರುತ್ತದೋ. ಆದ್ದರಿಂದಲೇ ಸರಿಯಾದ ಶಿಕ್ಷಣವು ವ್ಯಕ್ತಿಗೆ ತನ್ನ ಸಮಸ್ಯೆಗಳನ್ನು ಎದುರಿಸಲು ನೆರವು ನೀಡಬೇಕೇ ವಿನ ಅದರಿಂದ ಪಲಾಯನ ಮಾಡುವ ಮಾರ್ಗಗಳನ್ನು ವೈಭವೀಕರಿಸಬಾರದು. ಇದೆಲ್ಲ ಆಗೋದು ಅವನಲ್ಲಿ ಸರಿಯಾದ ಶಿಕ್ಷಣ ಇಲ್ಲದೇ ಇದ್ದಾಗ. ಕಲೆ ಯಾಕೆ ಜೀವನೋಪಾಯ ಮಾರ್ಗವಾಗೇ ಬದುಕಬೇಕು ಅಂತ ಮಾಡಿಕೊಂಡು ಈ ಥರ ಸಂಘರ್ಷಗಳಲ್ಲಿ ತೊಡಗಿಸ್ಕೊಂಡು ಮುಂದೆ ಬೇರೆ ಬೇರೆ ತೊಂದರೆಗಳನ್ನು ಅನುಭವಿಸ್ತಾರೆ ಅಂದರೆ ಅವನಲ್ಲಿ ನಿಜವಾದಂಥ ಶಿಕ್ಷಣ ಅವನು ಪಡ್ಕೊಳ್ದೇ ಇರೋದೇ ಕಾರಣ ಆಗಿದೆ ಇಲ್ಲಿ ಅಂತ. ಸಂಘರ್ಷವನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಪರಿಹರಿಸಿಕೊಳ್ಳಲು ಶಿಕ್ಷಣವು ಸಹಾಯ ಮಾಡಬೇಕು. ಏಕೆಂದರೆ ಆಗ ಮಾತ್ರವೇ ಸೃಜನಶೀಲ ಸ್ಥಿತಿಯ ಆಗಮನವಾಗುತ್ತದೆ. ಜೀವನದಿಂದ ದೂರವಾಗುವ ಕಲೆಗೆ ಹೆಚ್ಚಿನ ಮಹತ್ವವಿಲ್ಲ. ಅಂದರೆ ಕಲೆಯಿಂದ ನಮ್ಮನ್ನು ನಾವು ಮರ್ತು ಬಿಡ್ತೀವಿ, ಕಲೆ ಬಿಟ್ಟು ಜೀವನನೇ ಮಾಡಲ್ಲ ಅಂತನ್ನೋದನ್ನು ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರಲ್ಲ, ಅದು ಜೀವನದಿಂದ ಅವರೇ ದೂರವಾಗುವಂಥದ್ದು, ಅವರೇ ಮಾಡ್ಕೊಂಡಿರೋವಂಥದ್ದು. ಅಂಥ ಕಲೆಗೆ ಹೆಚ್ಚಿನ ಮಹತ್ವವಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಕಲೆಯು ನಮ್ಮ ದಿನನಿತ್ಯದ ಬದುಕಿನಿಂದ ಪ್ರತ್ಯೇಕಿತವಾದಾಗ, ಅಂದರೆ ಆ ಕಲೆ ಬೇರೆ ಎಲ್ಲದನ್ನು ಮರೆಸೋದೇ ಆದರೆ ನಮ್ಮ ಪ್ರವೃತ್ತಿಪರ ಜೀವನಕ್ಕೂ ಚಿತ್ರ, ಶಿಲ್ಪ, ಸಾಹಿತ್ಯ ಮುಂತಾದ ಕಲಾ ಮಾಧ್ಯಮಗಳಲ್ಲಿ ನಾವು ನಡೆಸುವ ಪ್ರಯತ್ನಗಳಿಗೂ ಕಂದರ ಮೂಡಿದಾಗ ಕಲೆಯು ಇರುವುದರ ಹಿಡಿತದಿಂದ ತಪ್ಪಿಸಿಕೊಳ್ಳಬೇಕೆನ್ನುವ ನಮ್ಮ ಹುಸಿ ಹಂಬಲದ ಅಭಿವ್ಯಕ್ತಿ ಮಾತ್ರವೇ ಆಗುತ್ತದೆ. ನಿಜವಾಗಿಯೂ ಪ್ರತಿಭಾವಂತರಾಗಿ ತಾಂತ್ರಿಕ ಪರಿಣಿತಿಯನ್ನು ಪಡೆದಿರುವವರಿಗೆ ಈ ಕಂದರವನ್ನು ತುಂಬಿಸಿಕೊಳ್ಳುವುದು ಬಹಳ ಕಷ್ಟ. ಆದರೆ ಹಾಗೆ ಮಾಡಿದಾಗ ಮಾತ್ರ ನಮ್ಮ ಬಾಳು ಪರಿಪೂರ್ಣವೂ ಸಮಗ್ರವೂ ಆಗುತ್ತದೆ. ಆಗ ನಾವು ಸೃಷ್ಟಿಸುವ ಕಲೆಯು ನಮ್ಮ ಸಮಗ್ರ ಅಭಿವ್ಯಕ್ತವಾಗುತ್ತದೆ. ಅಂದರೆ ನಿಜವಾಗಿಯೂ ಅವನು ಪ್ರತಿಭಾವಂತನಾಗಿ ಆ ಪ್ರತಿಭೆಯಿಂದ ಅವನಲ್ಲಿ ಕಲೆ ಅಂತ ಅನ್ನೋದು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಅವನು ಈ ಎಲ್ಲ ಸಂಘರ್ಷಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಸಂಘರ್ಷಗಳನ್ನು ಅವನಲ್ಲಿ ಉಂಟಾಗದೇ ಇರೋಂಥ ಪರಿಸ್ಥಿತಿನ ಅವನಿಗೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವಾಗತ್ತೆ ಅನ್ನೋದು ಅವನಲ್ಲಿ ಪ್ರತಿಭೆ ಅನ್ನೋದಿದ್ದರೆ ಮಾತ್ರ ಅದಾಗುತ್ತೆ. ಎಲ್ಲೋ ಅಲ್ಪ ಸ್ವಲ್ಪ ಪ್ರತಿಭೆಯಿಂದ ಏನೋ ಮಾಡ್ತೀವಿ ಅಂತ ಹೋಗಿ ಅದು ಇನ್ನೇನೋ ಕಂಟಿನ್ಯೂ ಮಾಡ್ತೀವಲ್ಲ, ಇನ್ನೂ ಮುಂದುವರಿಸ್ತೀವಿ ಅಂತ ಕಡಿಮೆ ಪ್ರತಿಭೆಯಿಂದ ಆವಾಗ ಅವರಲ್ಲಿ ಆಂತರಿಕ ಸಂಘರ್ಷಗಳು ಉಂಟಾಗಿ ಅದನ್ನು ಮುಂದುವರಿಯೋದಕ್ಕೆ ಸಾಧ್ಯ ಆಗದೆ ಜೀವನೋಪಾಯ ಮಾರ್ಗದಲ್ಲಿ ಅವರು ಅದನ್ನು ಸೋಲ್ತಾರೆ. ಅದಕ್ಕೆ ಇದನ್ನು ಆ ಜೀವನೋಪಾಯದ ಮಾರ್ಗವಾಗಿ ಇದನ್ನು ತಗೊಳ್ಳೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಪ್ರತಿಭಾವಂತರಾಗಿರೋರು ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ.
ಮನಸ್ಸಿಗೆ ಭ್ರಮೆಗಳನ್ನು ಸೃಷ್ಟಿಸುವ ಶಕ್ತಿ ಇದೆ. ನಾವು ಮನಸ್ಸು ಚಲಿಸುವ ದಾರಿಗಳನ್ನು ಅರ್ಥ ಮಾಡಿಕೊಳ್ಳದೆ ಸ್ಫೂರ್ತಿಗಾಗಿ ಹುಡುಕುವುದು ಆತ್ಮವಂಚನೆಯ ದಾರಿ. ನೋಡಿ, ನಾವು ಮನಸ್ಸು ಚಲಿಸುವ ದಾರಿಗಳನ್ನು ಅರ್ಥ ಮಾಡಿಕೊಳ್ಳದೆ ಸ್ಫೂರ್ತಿಗಾಗಿ ಹುಡುಕುವುದು ಆತ್ಮವಂಚನೆಯ ದಾರಿ. ಅಂದರೆ ನಾವು ಏನು ಮಾಡುವ ಅದಕ್ಕೇನು ಬೇಕೋ ಅನ್ನೋದನ್ನು ನಾವು ಅರ್ಥಕೋಬೇಕು. ನಿಜವಾಗಿ ನಮ್ಮಲ್ಲಿ ಪ್ರತಿಭೆ ಇದೆಯೋ ಇಲ್ವೋ ಅಂತ ಅರ್ಥಕೋಬೇಕು. ಅದನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡದೆ ನಾವು ಕೇವಲ ಸ್ಫೂರ್ತಿಯಿಂದ ಎಲ್ಲ ಕೆಲಸ ಮಾಡಿಬಿಡ್ತೀವಿ ಅಂತ ಅದನ್ನು ಹುಡ್ಕೊಂಡು ಹೋಗೋದು ತಪ್ಪಾಗತ್ತದು. ನಾವು ಮುಕ್ತರಾಗಿ ಮನಸ್ಸು ತೆರೆದು ಕುಳಿತಾಗ ಸ್ಫೂರ್ತಿ ಆಗಮನವಾಗುತ್ತದೆ. ಮುಕ್ತ ಮನಸ್ಸು ಬೇಕದು. ಆವಾಗ ಅವರಲ್ಲಿ ನಿಜವಾದ ಪ್ರತಿಭೆ ಇದ್ದರೆ ಅದು ಸ್ಫೂರ್ತಿ ತಾನಾಗೇ ಬರುತ್ತೆ ಅಂತ. ಪ್ರತಿಭೆ ಇಲ್ಲದೆ ಇದ್ದರೆ ಅಲ್ಲಿ ಎಲ್ಲ ಕಮರಿ ಹೋಗ್ಬಿಡುತ್ತದೆ. ಕಾತುರ ತುಂಬಿದ ಪ್ರಣಯಿಯಂತೆ ಅದನ್ನು ಹಿಂಬಾಲಿಸಿದಾಗ ಅದು ದೂರ ಸರಿಯುತ್ತದೆ. ಯಾವುದೇ ಬಗೆಯ ಸ್ವಯಂ ಪ್ರಚೋದನೆಯಿಂದ ಸ್ಫೂರ್ತಿಯನ್ನು ಪಡೆಯಲು ಪ್ರಯತ್ನಿಸುವುದು 10 ಹಲವು ಭ್ರಮೆಗಳಿಗೆ ದಾರಿಯಾಗುತ್ತದೆ. ಅಂದರೆ ಸ್ಫೂರ್ತಿ ಅಂತ ಅನ್ನೋದು ನಾವು ಹುಡುಕೊಂಡೋಗಿ ಕೈಗೆಟ್ಕೋ ಥರ ಅದನ್ನು ಪಡೆಯೋದಲ್ಲ. ಅದು ನಮ್ಮ ಮುಕ್ತ ಮನಸ್ಸಿನಿಂದ ಗಳಿಸ್ಕೊಳ್ಳುವಂಥದ್ದೇ ಆಗಿರ್ತದೆ ಅನ್ನೋಂಥದ್ದು. ಕಲಾವಿದನಿಗೆ ನಮ್ಮ ಈ ಬಾಳಿನ ಮಹತ್ವದ ಅರಿವು ಇರಬೇಕು. ಇಲ್ಲವಾದರೆ ಅವನಿಗಿರುವ ಪ್ರತಿಭೆ ಅಥವಾ ಸಾಮರ್ಥ್ಯವು ತನ್ನನ್ನು ಬಿಟ್ಟರೆ ಬೇರೆ ಇಲ್ಲ ಎನ್ನುವ ಭಾವನೆಗೆ ಅವಕಾಶ ಮಾಡಿಕೊಡುತ್ತದೆ. ಈಗ ನೋಡಿ, ನಿಜವಾಗಲೂ ಪ್ರತಿಭೆ ಇರೋನು ಅವನು ಕಲೆಯಲ್ಲೇ ಮುಂದುವರಿಯೋದೇ ಆದರೆ ಮುಂದೆ ಅವನು ಫೇಸ್ ಮಾಡೋವಂಥ ಸಮಸ್ಯೆಗಳೇನೇನು ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ನೋಡಿ, ಅವನಲ್ಲಿ ತನ್ನನ್ನು ಬಿಟ್ಟರೆ ಬೇರೆ ಇಲ್ಲ ಅನ್ನೋ ಭಾವನೆಗೆ ಅವಕಾಶ ಮಾಡಿಕೊಡುತ್ತದೆ. ಅಂದರೆ ಕಲಾವಿದನಿಗೆ ಬಾಳಿನ ಮಹತ್ವದ ಅರಿವು ಇರಬೇಕು. ಇಲ್ಲದೇ ಇದ್ದರೆ ಆ ಥರ ಒಂದು ಸ್ವಾರ್ಥ ಭಾವನೆ ಅವನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಏಕೆಂದರೆ ಆ ಪ್ರತಿಭೆಯಿಂದ ಅನ್ನೋದು 100ಕ್ಕೆ 1000ಕ್ಕೆ ಲಕ್ಷಕ್ಕೊಬ್ಬರಲ್ಲಿ ಇರುತ್ತೆ. ಅಂಥವರು ಪ್ರಯತ್ನ ಮಾಡ್ತಾರೆ ಕಲೆಯಲ್ಲಿ ಮುಂದುವರಿಯೋದಕ್ಕೆ. ಬಟ್ ಅವರಲ್ಲಿ ಯಾವುದೇ ಒಂದು ಸ್ವಾರ್ಥ ಭಾವನೆ ಇರಬಾರ್ದು. ಇಲ್ಲದೇ ಇರೋ ರೀತಿಯಲ್ಲಿ ಅವರು ಮುಂದುವರಿಯೋದಕ್ಕೆ ಸಾಧ್ಯ ಆಗಬೇಕದು. ಅಂದರೆ ಪ್ರತಿಭೆ ಇದ್ದಾಕ್ಷಣ ಕಲೆಯಲ್ಲಿ ಸಕ್ಸಸ್ ಆಗುತ್ತೆ ಅಂತಲ್ಲ, ಅದು ಸಕ್ಸಸ್ ಆಗಬೇಕು ಅಂದರೆ ಮುಂದೆ ಇದೆಲ್ಲ ಒಂದು ಮಾನದಂಡಗಳನ್ನು ನೋಡಬೇಕಾಗತ್ತೆ ಅಂತ ಎನ್ನುವ ಭಾವನೆ, ತನ್ನನ್ನು ಬಿಟ್ಟರೆ ಬೇರೆ ಇಲ್ಲ ಎನ್ನುವ ಭಾವನೆಗೆ ಅವಕಾಶ ಮಾಡಿಕೊಡುತ್ತದೆ. ಸ್ವಂತದ ಹಂಬಲಗಳೇ ಮುಖ್ಯವಾಗಿ ಬಿಡುತ್ತದೆ. ವ್ಯಕ್ತಿಯು ಸ್ವಕೇಂದ್ರಿತನೂ ಆಗುತ್ತಾನೆ. ತಾನು ಎಲ್ಲರಿಗಿಂತ ಉತ್ತಮ, ವಿಭಿನ್ನ ಅನ್ನುವ ಭಾವನೆ ಅವನಲ್ಲಿ ತುಂಬಿ ತುಳುಕುತ್ತದೆ. ಇವೆಲ್ಲವೂ ಒಟ್ಟುಗೂಡಿ ಅನೇಕ ದುಷ್ಟ ಸಂಗತಿಗಳನ್ನು ಬಿತ್ತಿ ಬೆಳೆಸುತ್ತದೆ. ನಿರಂತರವಾದ ಕಲಹ ದುಃಖಗಳಿಗೆ ಕಾರಣವಾಗುತ್ತದೆ. ಸ್ವಂತ ಎನ್ನುವುದು ಪರಸ್ಪರ ವಿರುದ್ಧವಾದ ಹಲವು ಇರುವಿಕೆಗಳ ಮೊತ್ತ. ಅದು ಸಂಘರ್ಷದಲ್ಲಿ ಮುಳುಗಿರುವ ವಿಭಿನ್ನ ಬಯಕೆಗಳ ರಣಾಂಗಣ. ನನ್ನದು ಮತ್ತು ನನ್ನದಲ್ಲದ್ದು ಎಂಬ 2 ಧ್ರುವಗಳ ನಡುವಿನ ಸತತವಾದ ಕಲಹದ ಕೇಂದ್ರ ಅದು. ನಾವು ಈ ಸ್ವಂತಕ್ಕೆ, ನಾನು ನನ್ನದುಗಳಿಗೆ ಮಹತ್ವ ಕೊಡುವ ತನಕ ನಮ್ಮ ಅಂತರಂಗದಲ್ಲಿ ಹಾಗೂ ಹೊರಗಿನ ಜಗತ್ತಿನಲ್ಲಿ ಸಂಘರ್ಷಗಳು ಹೆಚ್ಚುತ್ತಲೇ ಇರುತ್ತದೆ. ನಮ್ಮ ಕಲೆಯಲ್ಲಿ ಸೃಜನಶೀಲತೆ ಜೊತೆಯಲ್ಲಿ ಸ್ವಾರ್ಥ ಭಾವನೆಯನ್ನು ಸೇರಿಕೊಂಡ್ರೆ ಅವನಲ್ಲಿ ಆಂತರಿಕ ಸಂಘರ್ಷಗಳು ಮತ್ತೆ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಅದು ಸಾಧ್ಯ ಆಗಬೇಕು ಅವನಲ್ಲಿ. ನೋಡಿ, ನಿಜವಾದ ಕಲಾವಿದನು ಸ್ವಂತದ ಈ ಹಮ್ಮು ಬಿಮ್ಮುಗಳನ್ನು, ಅದರ ಮಹತ್ವಾಕಾಂಕ್ಷೆಗಳನ್ನು ಮೀರಿ ಅದರ ಆಚೆಗೆ ಇರುತ್ತಾನೆ. ಪ್ರತಿಭೆ ಇದ್ದು ಒಬ್ಬ ಕಲಾವಿದನಾಗೋದು ಒಂದು, ಪ್ರತಿಭೆ ಇದ್ದು ನಿಜವಾದ ಆದವನು ಹೇಗಿರ್ತಾನೆ ಅಂತ. ಅವನಲ್ಲಿ ಸ್ವಾರ್ಥ ಸಾಧನೆ ಎಲ್ಲ ಇರಲ್ಲ, ಏನೂ ಇರಲ್ಲ. ಈ ಹಮ್ಮು ಬಿಮ್ಮುಗಳನ್ನು, ಮಹತ್ವಾಕಾಂಕ್ಷೆಗಳನ್ನು ಮೀರಿ ಅದರ ಆಚೆಗೆ ಇರುತ್ತಾನೆ. ಅತ್ಯುತ್ತಮವಾದ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಹೊಂದಿರುವಾಗಲೂ ಈ ಲೌಕಿಕದ ಕವಲು ಹಾದಿಯಲ್ಲಿ ಸಿಕ್ಕಿಕೊಳ್ಳುವುದೆಂದರೆ ಪರಸ್ಪರ ವಿರೋಧ ಮತ್ತು ಕಲಹಗಳಿಂದ ತುಂಬಿದ ಜೀವನಕ್ಕೆ ಆಹ್ವಾನ ನೀಡಿದಂತೆ. ಅಂದರೆ ಲೌಕಿಕ ಪ್ರಪಂಚದಿಂದ ಸ್ವಲ್ಪ ದೂರನೇ ಇರಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿರೋದು. ಲೌಕಿಕಕ್ಕೆ ಆಕರ್ಷಣೆಗೆ ಬಿದ್ದರೆ ಅವರಲ್ಲಿ ಎಲ್ಲ ನಕಾರಾತ್ಮಕ ಸ್ವಭಾವಗಳು ಅವರಲ್ಲಿ ಪ್ರವೇಶ ಮಾಡುತ್ತೆ. ಹೊಗಳಿಕೆ ಮತ್ತು ಆರಾಧನೆಗಳನ್ನು ಹೃದಯ ಸಮೀಪವಾಗಿ ಮಾಡಿಕೊಂಡರೆ ಅಹಂಕಾರವು ಊದಿಕೊಳ್ಳುತ್ತದೆ. ಸಂವೇದನಾಶೀಲತೆಯು ನಾಶವಾಗುತ್ತದೆ. ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸಿನ ಆರಾಧನೆಯು ಸಹಜವಾಗಿಯೇ ಬುದ್ಧಿಶಕ್ತಿಗೆ ಅಪಾಯಕರವಾಗುತ್ತದೆ. ಯಶಸ್ಸಿನ ಆರಾಧನೆಯಿಂದ ದೂರ ಇರಬೇಕು, ಮಹತ್ವಾಕಾಂಕ್ಷೆ ಅನ್ನೋದು ಇರಬಾರ್ದು. ಅದೆಲ್ಲದರಿಂದ ಹೊರತಾಗಿದ್ದವನು ಮಾತ್ರ ನಿಜವಾದ ಕಲಾವಿದ. ತನ್ನ ಪ್ರತಿಭೆ ಒಂದರಿಂದಲೇ ಅವನು ಮುಂದೆ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ತಾನು ಉಳಿದವರಿಗಿಂತ ಬೇರೆ ಎಂಬ ಭಾವನೆಗೆ ಕಾರಣವಾಗುವ ಪ್ರತಿಭೆ ಪ್ರವೃತ್ತಿಗಳು ಅಂತೆಯೇ ಸ್ವವೈಭವೀಕರಣದ ಎಲ್ಲ ಬಗೆಯ ಸೂಕ್ಷ್ಮಜ್ಞತೆಯ ಅಭಿವ್ಯಕ್ತಿಯನ್ನು ವಿಕೃತಗೊಳಿಸುತ್ತದೆ. ಬದಲಾಗಿ ಯಾವುದಕ್ಕೂ ಸ್ಪಂದಿಸದ ಜಡತನವನ್ನು ತರುತ್ತದೆ.
ತನ್ನ ಪ್ರತಿಭೆಯು ನನ್ನ ವೈಯಕ್ತಿಕ ಆಸ್ತಿಯಾಗಿ ನಾನು ನನ್ನದುಗಳಿಗೆ ಮಹತ್ವ ದೊರೆತಾಗ ಸಂವೇದನಾಶೀಲತೆ ಮಂಕಾಗುತ್ತದೆ. ಪ್ರತಿಭೆಗೆ ಸ್ವಾರ್ಥ ಸೇರಿದ್ರೆ ಏನಾಗುತ್ತೆ ಅನ್ನೋಂಥದ್ದು. ನಾನು ನನ್ನದು ಅನ್ನೋದು ಅವರಲ್ಲಿ ಬಂದ್ಬಿಟ್ರೆ, ನನ್ನ ಬಿಟ್ಟರೆ ಇಲ್ಲ ಅನ್ನೋದಾಗ್ಬಿಟ್ರೆ ಅವರಲ್ಲಿ ಎಲ್ಲ ಮಂಕತನ ಅವರಲ್ಲಿ ಪ್ರವೇಶ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ, ಜಡತನವನ್ನು ಬೆಳೆಸುತ್ತೆ. ಸಾಹಿತ್ಯ ರಚನೆ ಮಾಡುವವನು ನಾನು, ಚಿತ್ರ ಬರೆಯುವವನು ನಾನು, ಸಂಶೋಧನೆಗಳನ್ನು ಮಾಡುವವನು ನಾನೇ. ಜನರೊಂದಿಗೆ, ವಸ್ತುಗಳೊಂದಿಗೆ, ಪ್ರಕೃತಿಯೊಂದಿಗೆ ನಮಗಿರುವ ಸಂಬಂಧಗಳ ಲೋಕದಲ್ಲಿ ನಮ್ಮ ಮನಸ್ಸು ಮುಕ್ತವಾಗಿ ನಮನಶೀಲವಾಗಿ ಇರಬೇಕು. ಅದು ಆತ್ಮ ಸಂರಕ್ಷಕವಾದ ಬೇಡಿಕೆಗಳು ಹಾಗೂ ಪ್ರಯತ್ನಗಳಿಗೆ ಬದ್ಧವಾಗಿರಬಾರದು. ಇದು ಸಾಧ್ಯವಾಗುವುದು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಪ್ರತಿಯೊಂದು ಚಲನೆಯನ್ನು ತಿಳಿದುಕೊಂಡಾಗ ಮಾತ್ರ. ಅಂದರೆ ನಾವು ನಮ್ಮೊಳಗೆ ನೋಡಬೇಕು, ನಮ್ಮ ಸ್ವರೂಪವನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಪಟ್ಟಾಗ ಮಾತ್ರ ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ನಮ್ಮ ಮನಸ್ಸು ಶಾಂತದಿಂದ ನಿರ್ದೇಶಿತವಾಗದೆ ಕುರೂಪ ಮತ್ತು ಸೌಂದರ್ಯಗಳಿಗೆ ಸಂವೇದನಾಶೀಲವಾಗುತ್ತದೆ. ಸೌಂದರ್ಯ ಮತ್ತು ಕುರೂಪಗಳೆರಡನ್ನು ಸಂವೇದನಾಶೀಲವಾಗಿ ಸ್ವೀಕರಿಸುವ ಸಾಮರ್ಥ್ಯವು ಮಮತೆಯಿಂದ ಬರುವುದಿಲ್ಲ. ನೋಡಿ, ಸೌಂದರ್ಯ ಮತ್ತು ಕುರೂಪಗಳೆರಡನ್ನು ಸಂವೇದನಾಶೀಲವಾಗಿ ಸ್ವೀಕರಿಸುವ ಸಾಮರ್ಥ್ಯವು ಮಮತೆಯಿಂದ ಬರುವುದಿಲ್ಲ. ಅದು ನಾವೇ ನಿರ್ಮಿಸಿಕೊಂಡ ಸಂಘರ್ಷಗಳು ಮಾಯವಾದಾಗ ಮೂಡಿಬರುತ್ತದೆ. ನಮ್ಮೊಳಗಿನ ಸಂಘರ್ಷಗಳು ಹೊರಗೆ ಹೋಗಲೇಬೇಕು. ಕೇವಲ ಪ್ರೀತಿ ಮಮತೆಯಿಂದ ನಾನು ಅದನ್ನೆಲ್ಲ ಗಳಿಸ್ಕೋತೀನಿ ಅಂತ ಅನ್ನೋದು ಸಾಧ್ಯ ಆಗಲ್ಲ. ನಮ್ಮಲ್ಲಿರುವಂಥ ಆಂತರಿಕ ಸಂಘರ್ಷಗಳನ್ನು ಹೊರ ಹಾಕಬೇಕಾಗತ್ತೆ. ಮೊದಲನೇದಾಗಿ ನಾವು ಪ್ರೀತಿಯ ಸಾಹಚರ್ಯದಲ್ಲಿ ಇದರ ಉಗಮವಿದೆ. ನಾವು ಅಂತರಂಗದಲ್ಲಿಯೇ ಬಡವಾದಾಗ ಸಿರಿವಂತಿಕೆಯ ಹೊರಪ್ರದರ್ಶನದಲ್ಲಿ ತೊಡಗುತ್ತೇವೆ. ಐಶ್ವರ್ಯ, ಅಧಿಕಾರ, ಆಸ್ತಿಪಾಸ್ತಿಗಳನ್ನು ತೋರಿಸಿಕೊಂಡು ತಿರುಗಾಡುತ್ತೇವೆ. ನಮ್ಮ ಹೃದಯಗಳೇ ಖಾಲಿಯಾಗಿರುವಾಗ ವಸ್ತುಗಳನ್ನು ಸಂಗ್ರಹಿಸುವ ಹುಚ್ಚು ಹಿಡಿಯುತ್ತಿರುತ್ತದೆ. ಕಂಡುಕೊಳ್ಳುವ ಶಕ್ತಿ ಇದ್ದರೆ ತೀರಿತು. ಮತ್ತು ಸುತ್ತಲೂ ನಾವು ಸುಂದರವೆಂದು ತಿಳಿಯುವ ವಸ್ತುಗಳು ಇಡಿಕಿರಿಯುತ್ತದೆ. ಇವುಗಳಿಗೆ ಅತಿಯಾದ ಮಹತ್ವ ಕೊಡುವುದರಿಂದ ನಾವು ಅಪಾರವಾದ ಹಾನಿ ಮತ್ತು ವಿಷಾದಗಳಿಗೆ ಕಾರಣವಾಗುತ್ತೇವೆ. ಅಂದರೆ ಪ್ರಾಪಂಚಿಕ ಆಕರ್ಷಣೆಗಳಿಂದ ಹೊರತಾಗಿ ಇದ್ದರೆ ಮಾತ್ರ ಇವೆಲ್ಲ ಒಂದು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಜವಾದಂಥ ಒಂದು ಪ್ರತಿಭೆಯನ್ನು ಸರಿಯಾದ ರೀತಿಯಲ್ಲಿ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ವಸ್ತುಗಳನ್ನು ಸಂಗ್ರಹಿಸಬೇಕು ಎನ್ನುವ ಮನೋಧರ್ಮವು ಸೌಂದರ್ಯ ಪ್ರಿಯತೆಯಲ್ಲ. ಅದು ಸುರಕ್ಷಿತವಾಗಿರಬೇಕೆಂಬ ಅಪೇಕ್ಷೆಯ ಪರಿಣಾಮ ಅಂಥ ಹಂಬಲದ ಫಲವಾಗಿ ಭಯವು ಹುಟ್ಟಿಕೊಳ್ಳುತ್ತದೆ. ಮತ್ತು ಅಲ್ಲಿ ಸುರಕ್ಷತೆ ಅಂತ ಅನ್ನೋದು ಬಂದುಬಿಟ್ರೆ, ಅಂದರೆ ಇದು ಯಾವುದೇ ಒಂದು ಸ್ವಭಾವಗಳು ಯಾವ ರೀತಿ ಅವರ ಪ್ರತಿಭೆಯನ್ನು ಹೆಂಗೆ ಕಮರಿ ಬಿಡುತ್ತೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಭಯದ ಬೆನ್ನು ಹಿಡಿದು ಪ್ರತ್ಯೇಕತೆಯು ಮೊದಲಾಗುತ್ತದೆ. ಅದು ನಮ್ಮ ಸುತ್ತಲೂ ಪ್ರತಿರೋಧದ ಗೋಡೆಗಳನ್ನು ಕಟ್ಟಿಬಿಡುತ್ತದೆ. ಆ ಗೋಡೆಗಳು ಎಲ್ಲ ಬಗೆಯ ಸಂವೇದನೆಗಳನ್ನು ದೂರವಿಡುತ್ತದೆ. ಬಹು ಸುಂದರವಾದ ವಸ್ತುಗಳು ಕ್ರಮೇಣ ನಮ್ಮ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತದೆ. ಅವುಗಳಿಗೆ ನಾವು ಅಭ್ಯಸ್ತರಾಗಿ ಬಿಡುತ್ತೇವೆ. ಒಂದು ಕಾಲದಲ್ಲಿ ಆನಂದದ ಆಕರವಾಗಿದ್ದ ಸಂಗತಿಯೇ ಶೂನ್ಯವಾಗಿ ಮಂಕಾಗಿ ಕಾಣುತ್ತದೆ. ಇಲ್ಲಿ ಸೌಂದರ್ಯವು ಜೀವಂತವಾಗಿ ಮುಂದುವರೆದಿದೆ, ಆದರೆ ನಾವು ಅದಕ್ಕೆ ಮುಕ್ತರಾಗಿಲ್ಲ. ಅದು ನಮ್ಮ ನಿತ್ಯ ಜೀವನದ ಏಕತಾನತೆಯಲ್ಲಿ ಕರಗಿ ಹೋಗಿದೆ. ಆ ಚೆಲುವು ನಮ್ಮ ಪಾಲಿಗೆ ಸತ್ತು ಹೋಗಿದೆ. ಇದೆಲ್ಲ ನಮ್ಮೊಳಗಿರೋ ನಕಾರಾತ್ಮಕ ಸ್ವಭಾವಗಳು ನಮ್ಮನ್ನು ಯಾವ ರೀತಿ ನಮ್ಮ ಪ್ರತಿಭೆಗಳನ್ನು ಹೇಗೆ ಮುದುಡು ಬಿಡ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಮುಕ್ತ ಮನಸ್ಸನ್ನು ಇಟ್ಕೊಂಡ್ರೆ ಮಾತ್ರ ನಮ್ಮ ಒಂದು ಆಂತರಿಕ ಸಂಘರ್ಷಗಳಿಂದ ದೂರವಾಗಿ ನಮ್ಮ ಪ್ರತಿಭೆಗಳನ್ನು ಬೆಳೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಿಜವಾದ ಪ್ರತಿಭೆನ ನಮ್ಮ ಹೃದಯಗಳು ಒಣಗಿ ಸಿಕ್ಕಟ್ಟಿಗೆಯಾದ ಮೇಲೆ ನಾವು ನಿರ್ದಯಿಗಳಾಗುತ್ತೇವೆ. ಇನ್ನೂ ಮುಂದುವರೆದು ಹೇಳ್ತಾ ಇದ್ದಾರೆ. ನಾವು ನಕ್ಷತ್ರಗಳ ಕಡೆಗೆ ನೋಡಲಾರೆವು, ಮರಗಳ ಚೆಲುವಿಗೆ ಮನಸೋಲಲಾರೆವು, ಜಲರಾಶಿಯಲ್ಲಿ ಮಿರುಮಿರುಗುವ ಪ್ರತಿಬಿಂಬಗಳಲ್ಲಿ ಕಳೆದು ಹೋಗಲಾರೆವು. ಈ ಎಲ್ಲ ಸಾಮರ್ಥ್ಯಗಳು ಈಗ ಮರೆವಿಗೆ ಸಂದಿವೆ. ಎಲ್ಲ ಅಂದರೆ ಆಂತರಿಕ ಸಂಘರ್ಷದಿಂದ ಉಂಟಾಗುವಂಥ ಒಂದು ವಿಕೃತಿಗಳಿವೆಲ್ಲ. ಈ ಎಲ್ಲ ಸಾಮರ್ಥ್ಯಗಳು ಈಗ ಮರೆವಿಗೆ ಸಂದಿವೆ. ಬದಲಾಗಿ ಚಿತ್ರಗಳು, ಒಡವೆಗಳು, ಪುಸ್ತಕಗಳು ಮತ್ತು ಅಂತಹದೇ ಮನರಂಜನೆಗಳ ಕೃತಕ ಪ್ರಚೋದನೆಯು ನಮ್ಮ ದೈನಂದಿನ ಅಗತ್ಯವಾಗಿದೆ. ನಾವು ಸತತವಾಗಿ ಹೊಸ ಹೊಸ ಥ್ರಿಲ್ಗಳ, ಸಂಭ್ರಮಗಳ ಅನ್ವೇಷಣೆಯಲ್ಲಿ ನಿರತರಾಗಿದ್ದೇವೆ. ಬಗೆ ಬಗೆಯ ಇಂದ್ರಿಯಾನುಭವಗಳಲ್ಲಿ ಕ್ಷಣಕ್ಷಣವೂ ಹಾತೊರೆಯುತ್ತಿದ್ದೇವೆ. ಈ ಹಂಬಲಗಳು ಮತ್ತು ಅವುಗಳ ಪೂರೈಕೆಯಿಂದ ನಮ್ಮ ಹೃದಯಗಳು, ಮನಸ್ಸುಗಳು ದಣಿದಿವೆ. ಎಲ್ಲ ಒಂದು ಪ್ರಾಪಂಚಿಕ ಆಕರ್ಷಣೆಯಿಂದ ಉಂಟಾಗ್ತಿರುವಂಥ ಒಂದು
ಪರಿಣಾಮಗಳು. ನಮ್ಮ ಹೃದಯಗಳು ಮನಸ್ಸುಗಳು ದಣಿದಿವೆ, ಮಂಕಾಗಿವೆ. ನಾವು ಇಂದ್ರಿಯಾನುಭವಗಳ ಬೆನ್ನ ಹಿಂದೆ ಓಡುವ ತನಕ ಸುಂದರ ಅಸುಂದರ ವಸ್ತುಗಳಿಗೆ ನಾವು ನೀಡುವ ಮಹತ್ವ ಮೇಲಿನದು ಮಾತ್ರ. ಶಾಶ್ವತವಾದ ಸಂತೋಷ ಸಿಗುವುದು ಪ್ರತಿಯೊಂದು ಸಂಗತಿಯನ್ನು ನಿಚ್ಚಂಪೊಸದು ಎನ್ನುವಂತೆ, ಅಂದರೆ ನಿತ್ಯವಾಗಿ ಹೊಸದಾಗಿರಬೇಕು ಅನ್ನೋ ರೀತಿಯಲ್ಲಿ ನೋಡೋದ್ರ ಮೂಲಕ ನಾವು ಪ್ರತಿಯೊಂದನ್ನು ಶಾಶ್ವತವಾದ ಸಂತೋಷ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತೆ ಬೆರಗುಗಣ್ಣಿನಿಂದ ನೋಡಿದಾಗ ಮಾತ್ರ ನಮ್ಮದೇ ಹಂಬಲಗಳ ಕೋಟೆಯಲ್ಲಿ ಸೆರೆಯಾಗಿರುವ ತನಕ ಇದು ಸಾಧ್ಯವಾಗಿರುವುದಿಲ್ಲ. ನಾವು ಯಾವುದೇ ಒಂದು ಚೌಕಟ್ಟಿನೊಳಗಿರೋ ತನಕ ನಮ್ಮಲ್ಲಿ ಇವೆಲ್ಲ ಸಾಧ್ಯ ಆಗೋದಿಲ್ಲ. ಚೌಕಟ್ಟನ್ನು ಮೀರಿ ಬರಲೇಬೇಕಾಗುತ್ತೆ. ಇಂದ್ರಿಯ ಸುಖದ ಚಪಲ ಮತ್ತು ಅವುಗಳ ಪೂರೈಕೆಯು ನಿತ್ಯ ನೂತನವಾದುದರ ಅನುಭವಕ್ಕೆ ಅಡ್ಡಿಯಾಗುತ್ತದೆ. ಇಂದ್ರಿಯಾನುಭವಗಳನ್ನು ಖರೀದಿ ಮಾಡಬಹುದು, ಆದರೆ ಸೌಂದರ್ಯ ಪ್ರಿಯತೆಯೋ ಹಾಗೆ ಕೊಳ್ಳುವ ವಸ್ತುವಲ್ಲ. ಅಂದರೆ ಮನುಷ್ಯ ಆಶೆಯಿಂದ ಹೊರತಾಗಬೇಕಾಗುತ್ತೆ. ಕೇವಲ ಇಚ್ಛಾಶಕ್ತಿ ಮಾತ್ರ ಅವನ್ನ ಬೆಳೆಸೋದಕ್ಕೆ ಸಾಧ್ಯ. ಆಶೆಗಳಿಂದ ಹೊರತಾಗಿ ನಿಂತರೆ ಮಾತ್ರ ಅವನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸು ಹೃದಯಗಳ ತೀವ್ರ ಶೂನ್ಯತೆಯು ನಮ್ಮ ಅರಿವಿಗೆ ಬಂದಾಗ ನಾವು ಅದಕ್ಕೆ ಕುರುಡರಾಗಿ ಯಾವುದೋ ಪ್ರಚೋದನೆಗಳ ಹಿಂದೆ ಪಲಾಯನ ಮಾಡದಿರುವಾಗ, ಸಂಪೂರ್ಣವಾಗಿ ಮನತೆರೆದು ಅತ್ಯಂತ ಸೂಕ್ಷ್ಮವಾಗಿ ಸ್ಪಂದಿಸುವಾಗ ಆಗ ಮಾತ್ರ ನಿಜವಾದ ಸೃಜನವು ಸಾಧ್ಯ. ಅಲ್ಲಿ ಮಾತ್ರವೇ ನಾವು ಸೃಜನಶೀಲ ಆನಂದವನ್ನು ಅನುಭವಿಸಬಹುದು. ಅಂತರಂಗವನ್ನು ಅರ್ಥ ಮಾಡಿಕೊಳ್ಳದೆ ಬಹಿರಂಗದ ಮೆರಗು ಬಣ್ಣಗಳನ್ನು ಬೆಳೆಸುವ ಪ್ರಯತ್ನವು ಮಾನವನನ್ನು ವಿನಾಶಗಳ ಕಡೆಗೆ ಕರೆದೊಯ್ಯುವ ಮೌಲ್ಯಗಳ ಹುಟ್ಟಿಗೆ ಕಾರಣವಾಗುತ್ತದೆ. ಸೃಜನ ತಂತ್ರವನ್ನು ಕಲಿಯುವುದರಿಂದ ಒಂದು ಉದ್ಯೋಗ ಸಿಗಬಹುದು, ಆದರೆ ಅಷ್ಟರಿಂದಲೇ ನಾವು ಸೃಜನಶೀಲರಾಗುವುದಿಲ್ಲ. ನೋಡಿ, ಸೃಜನ ತಂತ್ರ ಮತ್ತು ಸೃಜನಶೀಲತೆ ಅನ್ನೋದು ಎರಡನ್ನೂ ಬೇರೆ ಬೇರೆ. ಸೃಜನ ತಂತ್ರ ಅಂತನ್ನೋದು ಕೇವಲ ಯಾವುದೋ ಒಂದು ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಒಂದು ತಾತ್ಕಾಲಿಕ ಒಂದು ಸೃಜನಶೀಲತೆ ಅಷ್ಟೇ ಅದು. ಆದರೆ ಅಷ್ಟರಿಂದಲೇ ನಾವು ಸೃಜನಶೀಲರಾಗುವುದಿಲ್ಲ. ನಮ್ಮ ಹೃದಯದಲ್ಲಿ ಸಂತೋಷವಿರುವಾಗ, ಸೃಜನಶೀಲತೆಯ ಅಗ್ನಿಯು ಜ್ವಲಂತವಾಗಿರುವಾಗ ಅಭಿವ್ಯಕ್ತಿ ವಿಧಾನವು ತಾನಾಗಿಯೇ ಗೋಚರವಾಗುತ್ತದೆ. ಆಗ ಅದನ್ನು ಗಮನವಿಟ್ಟು ಅಧ್ಯಯನ ಮಾಡುವ ಅಗತ್ಯವಿಲ್ಲ. ಯಾರಿಗಾದರೂ ನಿಜವಾಗಿಯೂ ಪದ್ಯ ಬರೆಯಬೇಕು ಎನಿಸಿದ್ದರೆ ಬರೆಯುತ್ತಾರೆ ಅಷ್ಟೇ. ಅದಕ್ಕೆ ಅಗತ್ಯವಾದ ತಾಂತ್ರಿಕ ಅಂಶಗಳ ಪರಿಣಿತಿ ಇದ್ದರೆ ಒಳ್ಳೆಯದಾಯಿತು. ಆದರೆ ಕವಿತೆಯ ರಚನೆಗೆ ಅಗತ್ಯವಾದ ಮೂಲವಸ್ತುವೇ ಇಲ್ಲದಿರುವಾಗ ಸಂವಹನ ತಂತ್ರಗಳಿಗೆ ಅತಿ ಮಹತ್ವ ಕೊಡುವುದರಿಂದ ಏನು ಪ್ರಯೋಜನ? ಮೂಲವಸ್ತು ಅಂದರೆ ಸೃಜನಶೀಲತೆ, ಅದಿಲ್ಲ ಅಂತಂದರೆ ಅವ್ರು ಏನು ರಚನೆ ಮಾಡೋಕ್ಕಾಗತ್ತೆ ಅನ್ನುವಂಥದ್ದು. ಮಿಕ್ಕಿದ್ದಕ್ಕೆಲ್ಲ ಎಷ್ಟು ಮಹತ್ವ ಕೊಟ್ಟರು ಅದು ಏನು ಪ್ರಯೋಜನ ಆಗೋದಿಲ್ಲ. ಹೃದಯದಲ್ಲಿ ಒಲವು ತುಂಬಿರುವಾಗ ಅದನ್ನು ಸೂರೆ ಮಾಡಲು ಅಗತ್ಯವಾದ ಮಾತುಗಳನ್ನು ಯಾರು ತಾನೇ ಹುಡುಕುತ್ತಾರೆ? ಮಹಾನ್ ಲೇಖಕರು ಹಾಗೂ ಕಲಾವಿದರು ಸೃಷ್ಟಿಕರ್ತರಾಗಿರಬಹುದು, ಆದರೆ ನಮಗೆ ಆಸಕ್ತಿ ಇಲ್ಲ. ನಾವು ಕೇವಲ ಪ್ರೇಕ್ಷಕರು. ನಾವು ಲೆಕ್ಕವಿಲ್ಲದಷ್ಟು ಪುಸ್ತಕಗಳನ್ನು ಓದುತ್ತೇವೆ, ಅತ್ಯುತ್ತಮವಾದ ಸಂಗೀತವನ್ನು ಕೇಳುತ್ತೇವೆ, ಶ್ರೇಷ್ಠ ಕಲಾಕೃತಿಗಳನ್ನು ನೋಡುತ್ತೇವೆ. ಆದರೆ ನಮಗೆ ಎಂದೆಂದಿಗೂ ಭವ್ಯತೆಯ ನೇರವಾದ ಅನುಭವ ದೊರೆಯುವುದಿಲ್ಲ. ನಮ್ಮ ಅನುಭವ ಏನಿದ್ದರೂ ಒಂದು ಕವನ, ಚಿತ್ರ ಅಥವಾ ಸಂತನೊಬ್ಬನ ವ್ಯಕ್ತಿತ್ವದ ಮೂಲಕ, ಅವನು ಬರೆದಿರೋದನ್ನು ಅವನು ಸೃಜನಶೀಲತೆಯಿಂದ ಮಾಡಿರೋದನ್ನು ನೋಡೋದ್ರ ಮೂಲಕ. ನಾವು ನಿಜವಾಗಿಯೂ ಮೂಲಕ ಮಹಾಶಯರು ತುಟಿಗಳಿಂದ ಹಾಡು ಹೊರಹೊಮ್ಮಬೇಕಾದರೆ ಹೃದಯದಲ್ಲಿ ಹಾಡಿನ ಸೆಲೆ ಇರಬೇಕು. ಆದರೆ ನಾವು ಹಾಡನ್ನು ಕಳೆದುಕೊಂಡು ಹಾಡುಗಾರನ ಬೆನ್ನು ಹತ್ತಿದ್ದೇವೆ. ಮಧ್ಯವರ್ತಿಯೊಬ್ಬನು ಇಲ್ಲವಾದರೆ ನಮಗೆ ಕಳೆದು ಹೋದ ಅನುಭವ. ಆದರೆ ಏನನ್ನಾದರೂ ಕಳೆದುಕೊಳ್ಳುವ ಮೊದಲು ನಾವು ಕಳೆದು ಹೋಗಬೇಕು. ಇದು ಹೊರತು ಅನ್ಯ ಮಾರ್ಗವಿಲ್ಲ. ಅಂದರೆ ನಮ್ಮೊಳಗಿರೋ ಆಸಕ್ತಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಕಂಡುಕೊಳ್ಳುವಿಕೆಯೇ ಎಲ್ಲ ಸೃಜನಶೀಲತೆಯ ಮೊದಲ ಹೆಜ್ಜೆ. ಸೃಜನಶೀಲತೆ ಇಲ್ಲದೆ ಮಾನವನಿಗೆ ಸುಖ ಶಾಂತಿಗಳು ಸಿಗುವುದಿಲ್ಲ. ಅವನು ಏನು ಮಾಡಿದರೂ ಅಷ್ಟೇ. ಅಂದರೆ ಏನಿದ್ರೂ ಅವನು ವರ್ತಮಾನದಲ್ಲಿ ಎಚ್ಚರವಾಗಿದ್ದು ಎಲ್ಲವನ್ನು ಅನುಭವಿಸುವಾಗಬೇಕು. ಅದರಿಂದ ಏನಾದರೂ ಒಂದು ಸ್ವಲ್ಪ ಅವನು ಕೇಳೋದನ್ನು ಕೂಡ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು. ಯಾವುದಾದರೂ ಒಂದು ತಂತ್ರವನ್ನು, ವಿಧಾನವನ್ನು ಅಥವಾ ಶೈಲಿಯನ್ನು ಸರಿಯಾಗಿ ಕಲಿತರೆ ಸಂತೋಷವಾಗಿ, ಸೃಜನಶೀಲವಾಗಿ ಜೀವನ ನಡೆಸಬಹುದೆಂದು ನಾವು ತಿಳಿಯುತ್ತೇವೆ. ಆದರೆ ಸೃಜನಶೀಲ ಸಂತೋಷವು ದೊರೆಯುವುದು ಆಂತರಿಕ ಶ್ರೀಮಂತಿಕೆ ಇರುವಾಗ ಮಾತ್ರ. ಅಂದರೆ ಕೇವಲ ಸೃಜನಶೀಲತೆಯಿಂದ ಇರೋ ಪ್ರಯತ್ನ ಮಾಡಿದ್ರೆ ನಮಗೆಲ್ಲ ಸಿಗುತ್ತೆ ಅಂತ ಅನ್ಕೋತೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಆಂತರಿಕ ಶ್ರೀಮಂತಿಕೆ ಅನ್ನೋದು ಇರಬೇಕು. ಸಂಘರ್ಷಗಳು ಇರಬಾರ್ದು. ಯಾವುದೇ ವ್ಯವಸ್ಥೆಯ ನೆರವಿನಿಂದ ಅದನ್ನು ಪಡೆಯಲು ಸಾಧ್ಯವಿಲ್ಲ.
ಸೆಲ್ಫ್ ಇಂಪ್ರೂವ್ಮೆಂಟ್ ಎನ್ನುವುದು ನಾನು ನನ್ನದುಗಳ ಸೀಮೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಇನ್ನೊಂದು ಮಾರ್ಗ. ಅದು ಸೃಜನಶೀಲತೆಯೂ ಅಲ್ಲ, ಸೌಂದರ್ಯ ಪ್ರಿಯತೆಯೂ ಅಲ್ಲ. ಅದೇ ಇಲ್ಲಿ ಸೆಲ್ಫ್ ಇಂಪ್ರೂವ್ಮೆಂಟ್, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡುವಂಥದ್ದು ಅನ್ನುವಂಥದ್ದು, ಅದು ಸೃಜನಶೀಲತೆಯ ಮಾರ್ಗ ಅಲ್ಲ. ಯಾಕೆಂದರೆ ಅದಕ್ಕೇನೋ ಒಂದು ಮತ್ತೆ ಒಂದು ವ್ಯವಸ್ಥಿತ ಒಂದು ಮಾದರಿ ಅಂತ ಇರುತ್ತೆ, ಆ ಮಾದರಿನಲ್ಲಿ ನಾವು ಹೋಗೋ ಅವಶ್ಯಕತೆಯೇ ಇಲ್ಲ. ಸೃಜನಶೀಲತೆ ಅಂತ ಅನ್ನೋದು ಕೇವಲ ಜಾಗೃತ ಸ್ಥಿತಿಯಿಂದ ಬರುವಂಥದ್ದು. ಮನಸ್ಸಿನ ಚಲನವಲನಗಳ ಹಾಗೂ ಅದು ತನ್ನ ಸುತ್ತಲೂ ನಿರ್ಮಿಸಿಕೊಂಡಿರುವ ತಡೆಗೋಡೆಗಳ ನಿರಂತರವಾದ ತಿಳುವಳಿಕೆ ಇರುವಾಗ ಮಾತ್ರ ಸೃಜನಶೀಲತೆ ಒಡಗೂಡುತ್ತದೆ. ಸೃಷ್ಟಿಸಲು ಅಗತ್ಯವಾದ ಸ್ವಾತಂತ್ರ್ಯವು ಸ್ವಜ್ಞಾನದಿಂದ ಬರುತ್ತದೆ. ಇಂಥ ಸ್ವಜ್ಞಾನವು ಹುಟ್ಟಿನೊಂದಿಗೆ ಬರುವ ಕೊಡುಗೆಯಲ್ಲ. ಇದು ನಮ್ಮ ಪ್ರಯತ್ನದಿಂದ ನಾವು ಗಳಿಸ್ಕೊಳ್ಬೇಕಾಗಿರುವಂಥದ್ದು, ಮತ್ತು ವರ್ತಮಾನದಿಂದ ಜಾಗೃತ ಸ್ಥಿತಿಯಿಂದ ಗಳಿಸ್ಕೊಳ್ಬೇಕಾಗಿರುವಂಥದ್ದು. ಮನುಷ್ಯನು ಯಾವುದೇ ಕಲಾತ್ಮಕ ಪ್ರತಿಭೆ ಇಲ್ಲದೆಯೂ ಸೃಜನಶೀಲನಾಗಿರಬಹುದು. ಅದೇ ಸೃಜನಶೀಲನಾಗಿರೋದಕ್ಕೆ ಕಲೆಯ ಸಹಾಯದಿಂದ ಮಾತ್ರ ಇರಬೇಕು ಅಂತ ಇಲ್ಲ. ಕಲೆ ಅಂತ ಅನ್ನೋದು ಅವನಿಗೊಂದು ಟೂಲ್ ಅಷ್ಟೇ. ಅದು ಅದರಿಂದ ಅದನ್ನು ಮೂಲವಾಗಿಟ್ಕೊಂಡು ಬೆಳಿಬೋದು. ಇಲ್ಲಾಂದರೆ ನಿಜವಾದ ಸೃಜನಶೀಲತೆಯಿಂದಲೂ ಅವನು ಜಾಗೃತ ಸ್ಥಿತಿಯಿಂದ ಎಲ್ಲವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೃಜನಶೀಲತೆಯ ಸ್ವಂತದ ಸಂಘರ್ಷಗಳು ಹಾಗೂ ದುಃಖಗಳು ಇಲ್ಲವಾಗಿರುವ ಸ್ಥಿತಿ, ಮನಸ್ಸು ಕಾಮನೆಗಳ ಒತ್ತಾಯ ಹಾಗೂ ಅವುಗಳ ಹಿಂದಿನ ಹುಚ್ಚು ಕುದುರೆ ಓಟಗಳಲ್ಲಿ ಸಿಕ್ಕಿಕೊಳ್ಳದೆ ಇರುವ ಸ್ಥಿತಿ ಅದು. ಸೃಜನಶೀಲವಾಗಿರುವುದೆಂದರೆ ಕೇವಲ ಕವಿತೆಗಳನ್ನು, ವಿಗ್ರಹಗಳನ್ನು, ಅಂತೆಯೇ ಮಕ್ಕಳನ್ನು ಸೃಷ್ಟಿಸುವ ಕೆಲಸವಲ್ಲ. ಅದು ಸತ್ಯವು ಆವಿರ್ಭಾವವಾಗಬಲ್ಲ ಸ್ಥಿತಿಯನ್ನು ತಲುಪಿ ಅಲ್ಲಿ ಕಟ್ಟೆಚ್ಚರದಿಂದ ಕಾಯುವ ಕೆಲಸ. ಆಲೋಚನೆಗಳು ಸಂಪೂರ್ಣವಾಗಿ ಸ್ಥಗಿತವಾಗಿರುವುದಲ್ಲಿ ಮಾತ್ರವೇ ಸತ್ಯದ ಆಗಮನವಾಗುತ್ತದೆ. ಮನಸ್ಸಿನಲ್ಲಿ ಆಲೋಚನೆಗಳೇ ಹೊರತಾಗಬೇಕು. ಆಲೋಚನೆಯಲ್ಲಿದ್ದರೆ ಮತ್ತೆ ಭೂತ ಭವಿಷ್ಯದಲ್ಲಿ ಇರ್ತೀವಿ ನಾವು ಅನ್ನುವಂಥದ್ದು. ವರ್ತಮಾನದಲ್ಲಿ ಇರಬೇಕು. ಆಲೋಚನೆಗಳು ಸ್ಥಗಿತವಾಗಬೇಕು ಅಂತಂದರೆ, ಸ್ಥಗಿತವಾದಾಗ ನಾವು ವರ್ತಮಾನಕ್ಕೆ ಬಂದು ಇರ್ತೀವಿ ಅಂತ. ಸೊ ಆಲೋಚನೆಗಳು ಸಂಪೂರ್ಣವಾಗಿ ಸ್ಥಗಿತವಾಗಿರುವಲ್ಲಿ ಮಾತ್ರವೇ ಸತ್ಯದ ಆಗಮನವಾಗುತ್ತದೆ. ಸತ್ಯದ ಆಗಮನ ಅಂತಂದರೆ ಇನ್ನೇನಿಲ್ಲ, ಸೃಜನಶೀಲತೆಯಿಂದ ಸತ್ಯದ ಆಗಮನ. ಸೃಜನಶೀಲತೆ ಅನ್ನೋದು ಏನು ಅಂದರೆ ನೀವು ಏನಿದೆಯೋ ಅದನ್ನು ಕಂಡುಕೊಳ್ಳುವಂಥದ್ದು, ಅದೇ ಸತ್ಯ. ಆ ಸತ್ಯದ ಆಗಮನವಾಗುತ್ತೆ. ಸ್ವಂತವು ಕರಗಿ ಹೋದಾಗ ಆಲೋಚನೆಗಳ ನಿಲುಗಡೆಯಾಗುತ್ತದೆ. ಸ್ವಂತವು ಕರಗಿ ಹೋದಾಗ ಅಂದರೆ ನಮ್ಮಲ್ಲಿ ಯಾವುದೇ ಒಂದು ಸ್ವಾರ್ಥ ಭಾವನೆಗಳು, ಈಗ ಆ ಸ್ವಾರ್ಥ ಭಾವನೆಗಳು ಉಂಟಾಗದೆ ಭೂತ ಭವಿಷ್ಯಗಳ ಯೋಚನೆಗಳಿಂದ. ಅದು ಯಾವಾಗ ನಮ್ಮಲ್ಲಿ ಕರಗಿ ಹೋಗುತ್ತೋ, ಅದ್ರ ಬಗ್ಗೆ ನಾವು ಯಾವಾಗ ಯೋಚನೆ ಮಾಡೋದಿಲ್ವೋ ಆವಾಗ ಆಲೋಚನೆಗಳೇ ನಿಲುಗಡೆಯಾಗುತ್ತದೆ. ಆವಾಗ ಅದು ನಮ್ಮನ್ನು ವರ್ತಮಾನ ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತದೆ. ಆಗ ಮನಸ್ಸು ನೋಡಿ, ಸ್ವಂತವು ಕರಗಿ ಹೋದಾಗ ಆಲೋಚನೆಗಳೇ ನಿಲುಗಡೆಯಾಗುತ್ತದೆ. ಆಗ ಮನಸ್ಸು ಏನನ್ನೂ ಸೃಷ್ಟಿಸುವುದಿಲ್ಲ. ಸೃಷ್ಟಿಸಬೇಕಾಗಿರೋದು ಮನಸ್ಸಲ್ಲ. ಅದಕ್ಕೆ ಹೇಳ್ತಾ ಇದೆ, ಆಗ ಮನಸ್ಸು ಏನನ್ನೂ ಸೃಷ್ಟಿಸುವುದಿಲ್ಲ ಎಂದರೆ ಅದು ತನ್ನದೇ ಆದ ಚಲನವಲನಗಳಲ್ಲಿ ಮಗ್ನವಾಗಿರುವುದಿಲ್ಲ. ಹೀಗೆ ಮನಸ್ಸು ಯಾವ ಒತ್ತಾಯವಾಗಲಿ ತರಬೇತಿಯಾಗಲಿ ಇಲ್ಲದೆ ತನ್ನಿಷ್ಟಕ್ಕೆ ತಾನೇ ನಿಶ್ಚಲವಾಗಿರುವಾಗ, ಸ್ವಂತದ ನಿಷ್ಕ್ರಿಯತೆಯೇ ಅದರ ನಿಶ್ಚಲತೆಗೆ ಕಾರಣವಾಗಿರುವಾಗ ಅಲ್ಲಿ ಸೃಷ್ಟಿಯು ಸಾಧ್ಯವಾಗುತ್ತದೆ. ಸೃಜನಶೀಲತೆ ಅನ್ನೋದು ಅಲ್ಲಿ ಒಳಮೂಡುತ್ತದೆ. ನಾವು ಧ್ಯಾನದ ಅವಸ್ಥೆಗೆ ಕೂತ್ಕೊಂತೀವಿ, ಮೊದಲೆಲ್ಲ ಏನೇನೋ ವ್ಯವಸ್ಥೆಗಳಿರ್ತವೆ. ಧ್ಯಾನದ ಅವಸ್ಥೆಗೆ ಕೂತ್ಕೊಂಡಾಗ ಪೂರ್ತಿ ನಲಿಫೈ ಆಗುತ್ತೆ, 0 ಪಾಯಿಂಟಿಗೆ ಬರಬೇಕು. ಆವಾಗ ಇದು ನಮಗೆ ಕರೆಕ್ಟ್ ವೇಟ್ ಆಗ್ತದೆ. ಇದನ್ನ ನಿಧಾನವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅರ್ಥ ಆಗತ್ತೆ. ಆದರೆ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ತರೋದು ಸ್ವಲ್ಪ ಟೇಕ್ಸ್ ಟೈಮ್ ಆಗ್ತಿಲ್ಲ. ಹೌದು. ಕೊನೆಯ ಪ್ಯಾರಾಗ್ರಾಫು ಮುಗಿಸ್ತಾ ಇದ್ದೀನಿ. ಸೌಂದರ್ಯ ಪ್ರಿಯತೆಯ ಹಾಡಾಗಿ, ಮುಗುಳ್ನಗೆಯಾಗಿ ಅಥವಾ ಮೌನವಾಗಿ ಅಭಿವ್ಯಕ್ತವಾಗುವುದು. ಸೌಂದರ್ಯ ಪ್ರಿಯತೆಯು ಹಾಡಾಗಿ, ಮುಗುಳ್ನಗೆಯಾಗಿ ಅಥವಾ ಮೌನವಾಗಿ ಅಭಿವ್ಯಕ್ತವಾಗಬಹುದು. ಆದರೆ ನಮ್ಮಲ್ಲಿ ಬಹುಪಾಲು ಜನರಿಗೆ ಮೌನವಾಗಿರುವ ಹಂಬಲವು ತುಸುವೂ ಇಲ್ಲ. ಮೌನವಾಗಿದ್ದರೆ ತಾನೇ, ಅದು ಇಲ್ಲವೇ ಇಲ್ಲ, ಹಂಬಲನೇ ಇಲ್ಲ. ಇನ್ನು ಎಲ್ಲಿ ಸೃಜನಶೀಲತೆ ಎಲ್ಲಿ ಬರುತ್ತೆ? ನಮಗೆ ಹಾರುವ ಪಕ್ಷಿಗಳನ್ನು, ಚಲಿಸುವ ಮೋಡಗಳನ್ನು ಗಮನಿಸುವ ವ್ಯವಧಾನವೇ ಇಲ್ಲ. ಏಕೆಂದರೆ ನಾವು ನಮ್ಮದೇ ಆದ ಸುಖ ಸಂತೋಷಗಳ ಹುಡುಕಾಟದಲ್ಲಿ ಅತಿಮಗ್ನರು. ಅಂದರೆ ಭೂತ ಭವಿಷ್ಯಗಳಲ್ಲಿ ಇರ್ತೀವಿ ನಾವು, ವರ್ತಮಾನದಲ್ಲಿ ಇಲ್ಲವೇ ಇಲ್ಲ. ನಾವು ನಮ್ಮ ಹೃದಯಗಳಲ್ಲಿ ಚೆಲುವಿನ ಮಹಾಪೂರವಿಲ್ಲದೆ ಮಕ್ಕಳ ಸಂವೇದನಾಶೀಲತೆ ಕಟ್ಟೆಚ್ಚರಗಳನ್ನು ಕಲಿಸಲು ಸಾಧ್ಯವೇನೋ? ಮಕ್ಕಳಿಗೆ ಸಂವೇದನಾಶೀಲತೆ ಕಲಿಸ್ಬೇಕು ಅಂದರೆ ನಮ್ಮೊಳಗಡೆ ಒಂದು ಆ ಸಂವೇದನೆಯನ್ನು ಟಚ್ ಮಾಡುವಂಥ ಒಂದು ಇರಬೇಕಲ್ಲ, ಒಂದು ಆಂತರಿಕ ಶೂನ್ಯತೆ ಆವರಿಸಿರುತ್ತೆ ನಮ್ಮಲ್ಲಿ ಇದೆಲ್ಲದರಿಂದ.
ನಾವು ಕುರೂಪವನ್ನು ದೂರವಿರಿಸಿ ಕೇವಲ ಸೌಂದರ್ಯವನ್ನು ಗ್ರಹಿಸಲು ಪ್ರಯತ್ನಿಸುತ್ತೇವೆ. ಆದರೆ ಕುರೂಪದ ಬಗೆಗಿನ ನಿರ್ಲಕ್ಷ್ಯವೆಂದರೆ ಸಂವೇದನಾರಾಹಿತ್ಯವೇ ಆಗಿದೆ. ಅಂದರೆ ಕುರೂಪವನ್ನು ದೂರ ಇರಿಸೋದು, ಚೆನ್ನಾಗಿರೋದನ್ನು ಹತ್ತಿರ ಇಟ್ಕೊಳ್ಳೋದು ಅದಲ್ಲ, ಎಲ್ಲವನ್ನು ಒಂದೇ ರೀತಿಯಲ್ಲಿ ನೋಡೋ ಹಾಗಾಗಬೇಕು. ಅದೇ ನಿಜವಾದ ಸೌಂದರ್ಯ ಅನ್ನುವಂಥದ್ದು. ನಮ್ಮ ಎಳೆಯರಲ್ಲಿ ಸಂವೇದನಾಶೀಲತೆಯನ್ನು ಬೆಳೆಸುವುದಾದರೆ ಸ್ವತಃ ನಾವು ಸೌಂದರ್ಯಕ್ಕೆ ಅಂತೆಯೇ ಕುರೂಪಕ್ಕೆ ಸ್ಪಂದಿಸಬೇಕು. ಮಕ್ಕಳಲ್ಲಿ ಚೆಲುವಿನ ಬಗೆಗಿನ ಪರಿಜ್ಞಾನವನ್ನು ಮೂಡಿಸುವ ಪ್ರತಿಯೊಂದು ಅವಕಾಶವನ್ನು ನಾವು ಬಳಸಿಕೊಳ್ಳಬೇಕು. ಮನುಷ್ಯ ನಿರ್ಮಿತ ಸೌಂದರ್ಯವನ್ನು ಮಾತ್ರವಲ್ಲ, ನಿಸರ್ಗ ಸೌಂದರ್ಯವನ್ನು ಕೂಡ ಅನುಭವಿಸುವ ಸಾಮರ್ಥ್ಯವನ್ನು ಅವರಲ್ಲಿ ಮೂಡಿಸಬೇಕು. ನಿಜವಾದ ಶಿಕ್ಷಕನ ನಿರಂತರವಾಗಿ ತನ್ನ ಪೋಷಕರು ಇಬ್ಬರೂ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ನಿರಂತರವಾಗಿ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಸೃಜನಶೀಲತೆಯನ್ನು ಬೆಳೆಸ್ಬೋದು ಅನ್ನೋ ವಿಚಾರವಾಗಿ ಈ ಅಧ್ಯಾಯನ ಮುಗಿಸಿ ಈ ಪುಸ್ತಕ ಇವತ್ತಿಗೆ ಮುಗಿದಿದೆ. ಅಲ್ಲಿಗೆ ಎಲ್ಲಲ್ಲ ಈ ನಿಟ್ಟಿನಲ್ಲಿ ಕೆಲವು ಸಂಸ್ಥೆಗಳು ವರ್ಕ್ ಮಾಡ್ತಾರೆ. ಚಿಕ್ಕವರಿಗೆ ಸ್ಕೂಲ್ಗಳು